ಸ್ಪಷ್ಟವಾಗಿ ಕೇಳ್ತಾ ಇದೆ ಅಂತ ಅನ್ಕೊಂಡಿದ್ದೀನಿ. ಇವತ್ತು ನಿನ್ನೆ ನಾವು ಏನು ಒಂದು ಟಾಪಿಕ್ ಶುರು ಮಾಡಿದೀವೋ, ಯೂನಿಟ್ಸ್ ಅಂತ ಒಂದು ವಿಷಯದ ಬಗ್ಗೆ ನಾವು ಮಾತಾಡೋದು ಶುರು ಮಾಡಿದ್ವಿ. ಅದೇ ವಿಷಯವನ್ನು ಇವತ್ತು ಸಹ ನಾವು ಮುಂದುವರಿಸ್ತೀವಿ. ಅದನ್ನ ಚಲನೆ ಅನ್ನೋ ಕಾನ್ಸೆಪ್ಟ್ಗೆ ಹೇಗೆ ಕನೆಕ್ಟ್ ಆಗುತ್ತೆ ಅಂತ ಅಲ್ಲಿವರೆಗೆ ನಮಗೆ ಬಹುಶಃ ಸಮಯ ಸಾಕಾಗಬಹುದು. ಅಲ್ಲಿವರೆಗೆ ನಾವು ಇವತ್ತು ತಗೊಂಡು ಹೋಗ್ತೀವಿ. ಸೊ ಮೊದಲನೇದಾಗಿ ನಿನ್ನೆ ನಾವು ಯೂನಿಟ್ಸ್ ಅಂತ ಮಾತಾಡಬೇಕಾದ್ರೆ ಫಿಸಿಕಲ್ ಕ್ವಾಂಟಿಟಿ ಅನ್ನೋದು ಫಸ್ಟ್ ನಾವು ಪರಿಚಯ ಮಾಡಿದ್ವಿ. ಆ ಫಿಸಿಕಲ್ ಕ್ವಾಂಟಿಟೀಸ್ ಅಲ್ಲಿ ಫಂಡಮೆಂಟಲ್ ಫಿಸಿಕಲ್ ಕ್ವಾಂಟಿಟೀಸ್ ಅಂತ 7 ಇದೆ. ಹಾಗೆ ಡಿರೈವ್ಡ್ ಫಿಸಿಕಲ್ ಕ್ವಾಂಟಿಟೀಸ್ ಅಂತ 100 ಸಾವಿರಾರು ಫಿಸಿಕಲ್ ಕ್ವಾಂಟಿಟೀಸ್ ಇದೆ ಅಂತ ಮಾತಾಡಿದ್ವಿ. ಒಂದೊಂದು ಫಿಸಿಕಲ್ ಕ್ವಾಂಟಿಟಿ ಅಂತ ನಾವು ಆಯ್ಕೆ ಮಾಡಿದ ನಂತರ ಅದಕ್ಕೆ ಒಂದನ್ನು ಮೆಷರ್ ಮಾಡೋಕ್ಕೆ ಬೇರೆ ಬೇರೆ ಯೂನಿಟ್ಸ್ನ ಸಂದರ್ಭಕ್ಕೆ ತಕ್ಕಂತೆ ನಾವು ಬಳಸ್ತೀವಿ. ಆ ಯೂನಿಟ್ಸನ್ನು ದೊಡ್ಡದು ಅಥವಾ ಚಿಕ್ಕದು ಮಾಡೋಕ್ಕೆ ನಾವು ಈ ಪ್ರಿಫಿಕ್ಸ್ಗಳನ್ನು ಬಳಸ್ತೀವಿ ಅನ್ನೋದು ನಾವು ನಿನ್ನೆ ಚರ್ಚೆ ಮಾಡಿರುವಂಥ ವಿಷಯಗಳು. ಇವತ್ತು ನಾವು ಏನು ಮಾಡ್ತೀವಿ ಅಂದರೆ ಬೇರೆ ಬೇರೆ ಯೂನಿಟ್ಸನ್ನ ಒಂದರಿಂದ ಇನ್ನೊಂದಕ್ಕೆ ಕನ್ವರ್ಟ್ ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆ ಇವತ್ತು ಸ್ವಲ್ಪ ಚರ್ಚೆ ಮಾಡೋಣ. ಈಗ ಮೊದಲನೇದಾಗಿ ಉದಾಹರಣೆ, ನಿನ್ನೆ ನಾವು 1 ಮೀಟರ್ ಅಂತ ಇದ್ರೆ ಈ 1 ಮೀಟರ್ನ ನಾವು ನಿನ್ನೆ ಮಾತಾಡಬೇಕಾದ್ರೆ ಬರ್ದಿದ್ವಿ 10 ಡೆಸಿಮೀಟರ್ ಆಗ್ಬೋದು. ಇಲ್ಲಿ ನೀವು ನೋಡ್ಬೋದು ಸಣ್ಣದಾಗಿ ಸ್ಮಾಲ್ ಡಿ ಬರೆದ್ರೆ ಡೆಸಿ, ಕ್ಯಾಪಿಟಲ್ ಡಿ ಬರೆದ್ರೆ ಡೆಕಾ ಆಯ್ತು. ಇದೇ 1 ಮೀಟರು 100 ಸೆಂಟಿಮೀಟರ್ ಆಗುತ್ತೆ. ಇದೇ 1 ಮೀಟರು 1000 ಮಿಲಿಮೀಟರ್ ಆಗುತ್ತೆ. ಅದನ್ನೇ ಇನ್ನು ಸ್ವಲ್ಪ ಮುಂದಕ್ಕೆ ಹೋಗಿ ನಾವು ಮೈಕ್ರೋಮೀಟರ್ ಅನ್ನೋದು ಸಹ ನಾವು ನೋಡಿದೀವಿ. ಅದು ಆದರೆ 10 ಲಕ್ಷ ಮೈಕ್ರೋಮೀಟರ್ ಆದ್ರೆ 1 ಮೀಟರ್ ಆಯ್ತು. ಈ 10 ಲಕ್ಷ ಮೈಕ್ರೋಮೀಟರ್ ಅನ್ನೋದನ್ನ ನಾವು ಸುಮ್ಮನೆ 10⁶ ಮೈಕ್ರೋಮೀಟರ್ ಅಂತ ಬರಿತೀವಿ. ಇನ್ನು ಚಿಕ್ಕದಾಗಿ ನೀವು ಕೆಳಗಡೆ ಇನ್ನೂ ಹೋಗೋದಾದ್ರೆ 10⁹ ನ್ಯಾನೋಮೀಟರು ಸಹ ಆಗ್ಬಹುದು. ನ್ಯಾನೋಮೀಟರ್ ಆಗ್ಬೋದು. ಇನ್ನು ಸಣ್ಣದಾಗಿ ಕ್ವಾಂಟಿಟೀಸ್ ನಾವು ನೋಡೋದಾದ್ರೆ 10⁻12 ಪಿಕೋಮೀಟರ್ ಆಗ್ಬೋದು, 10⁻15 ಫೆಮ್ಟೋಮೀಟರ್ ಆಗ್ಬೋದು. ಆ ಥರ ನೀವು ಕ್ವಾಂಟಿಟಿಗೆ ತಕ್ಕಂತೆ ಇದೆಲ್ಲಾನು ನೀವು ಅಬ್ಸರ್ವ್ ಮಾಡಿದರೆ ಸುಲಭವಾಗಿ ನಾವು ಕನ್ವರ್ಟ್ ಮಾಡ್ಬೋದು. ಯಾಕಂದ್ರೆ ಮೀಟರ್ ಅಂತ ಇರೋದ್ರಿಂದ ನೀವು ಪ್ರಿಫಿಕ್ಸ್ ನೋಡ್ಕೊಂಡು ಕನ್ವರ್ಟ್ ಮಾಡ್ಬೋದು. ಈ ದೊಡ್ಡದು ಇದೆಲ್ಲಾನು ಸಣ್ಣ ಯೂನಿಟ್ಸ್. ಮೀಟರ್ಗೆ ಹೋಲಿಸಿದ್ರೆ ಡೆಸಿಮೀಟರ್ ಚಿಕ್ಕದು, ಸೆಂಟಿಮೀಟರ್ ಇನ್ನೂ ಚಿಕ್ಕದು. ಆ ಥರ ಚಿಕ್ಕ ಯೂನಿಟ್ಸ್ನ ನಾವು ಮಾಡಿದ್ವಿ. ಅದೇ ರೀತಿಯಲ್ಲಿ ನೀವು ರಿವರ್ಸು ಮಾಡ್ಬೋದು. ಈಗ 1 ಕಿಲೋಮೀಟರ್ ಅಂದರೆ 1000 ಮೀಟರ್ ಅಂತ ನೀವು ಬರೀತೀರಿ. ಅಥವಾ ಇದನ್ನ ಉಲ್ಟಾ ಮಾಡೋದಾದ್ರೆ 1 ಮೀಟರ್ ಅಂದರೆ 1/1000 ಕಿಲೋಮೀಟರ್ ಅಂತ ನಾವು ಬರಿತೀವಿ. ಆರ್ ಇದನ್ನ 10⁻³ ಕಿಲೋಮೀಟರ್ಸ್ ಅಂತ ನಾವು ಬರೀಬೋದು. ಇಲ್ಲಿ ನಾನು ಸ್ವಲ್ಪ ಚೇಂಜ್ ಮಾಡಬೇಕು. ಕೆ ಅನ್ನೋದು ಸ್ಮಾಲ್ ಲೆಟರ್ ಇರಬೇಕು, ಕ್ಯಾಪಿಟಲ್ ಲೆಟರ್ ಬರೆಯೋ ಹಾಗಿಲ್ಲ. ಸೊ KM. ಅದೇ ನೀವು ಈ 1 ಮೀಟರ್ನ ಒಂದು ಮೆಗಾಮೀಟರ್ ತರ ಬರೆಯೋದಾದ್ರೆ ಇದನ್ನ ಏನಂತ ಬರೀತೀರಿ? 10⁻⁻6 ಕ್ಯಾಪಿಟಲ್ M. ಮೆಗಾ ಅಂದ್ರೆ ಕ್ಯಾಪಿಟಲ್ M, ಮೆಗಾ ಮೀಟರ್. ಅದನ್ನ ನೆಕ್ಸ್ಟ್ ಮೆಗಾ ಆದ್ಮೇಲೆ ನೆನ್ನೆ ನಾವು ಮಾತಾಡಿರೋಂಥದ್ದು ಗೀಗಾ ಬರುತ್ತೆ ಅಂತ. ಸೊ ಇದನ್ನ 10⁻⁻9 ಗೀಗಾ ಮೀಟರ್. ಈ ತರ 106 ಒಂದರಿಂದ ಒಂದು ಪ್ರಿಫಿಕ್ಸಸ್ ನಮಗೆ ಗೊತ್ತಿದ್ದಾಗ ಕನ್ವರ್ಟ್ ಮಾಡೋದು ತುಂಬಾ ಸುಲಭ. ಇದನ್ನ ನಿನ್ನೆ ನಾನು ಉದಾಹರಣೆ ಕೊಡ್ಬೇಕಾದ್ರೆ ಕಿಲೋಬೈಟ್, ಮೆಗಾಬೈಟ್ ಅಂತ ಒಂದು ಉದಾಹರಣೆ ಕೊಟ್ಟಿದ್ದೆ. ಆದ್ರೆ ಕಂಪ್ಯೂಟರ್ಗಳಲ್ಲಿ ನಾವು ಈ ಬೈಟ್ ಅಂತ ನಾವು ಪದ ಬಳಸಿದಾಗ ಅಲ್ಲಿ ಸ್ವಲ್ಪ ವ್ಯತ್ಯಾಸ ಇದೆ. ಇದು ನಾವು ಹೇಗೆ 1000 ಅಂತ ಇದೆಯೋ ಆ 1000 ಅಲ್ಲಿ ವರ್ಕ್ ಆಗಲ್ಲ. 2⁻10 ಯೂಸ್ ಮಾಡ್ತೀವಿ. ಸೊ ಅದನ್ನು ಇದು ಡೈರೆಕ್ಟ್ಲಿ ಫಿಸಿಕ್ಸ್ಗೆ ಸಂಬಂಧಪಟ್ಟಿದ್ದಲ್ಲ, ಆದ್ರೂ ತಿಳ್ಕೊಳ್ಳೋಕೆ ಒಳ್ಳೆಯ ವಿಷಯ. ಹಾಗಾಗಿ ಅದ್ರ ಬಗ್ಗೆನೂ ಒಂದು 5 ನಿಮಿಷ ಸಮಯನ ನಾವು ಸ್ಪೆಂಡ್ ಮಾಡೋಣ. ನಾವು ಯಾವುದೇ ಮಾಹಿತಿಯನ್ನು ಕಂಪ್ಯೂಟರ್ ಜೊತೆ ನಾವು ಎಕ್ಸ್ಚೇಂಜ್ ಮಾಡಬೇಕಾದ್ರೆ ಆ ಮಾಹಿತಿಯನ್ನು ಎಷ್ಟು ಇದೆ ಅಂತ ಮೆಜರ್ ಮಾಡೋಕ್ಕೆ
ಬೈಟ್ಸ್, ಬಿಟ್ಸ್, ಈ ತರ ಕೆಲವು ಯೂನಿಟ್ಸ್ನ, ಈಗ ಮೀಟರ್, ಕಿಲೋಗ್ರಾಮ್ ಹೇಗೆ ನಿಮ್ಮ ಯೂನಿಟ್ಸ್ ಇದೆಯೋ ಅದೇ ತರ ಎಷ್ಟು ಮೆಮರಿ ಬೇಕು ಅನ್ನೋದನ್ನ ಬಿಟ್ಸ್, ಬೈಟ್ಸ್ ಅಂತ ಅಳತೆ ಮಾಡ್ತೀವಿ. ಸೊ ಬಿಟ್ ಅನ್ನೋದು ಇದೆಯಲ್ಲ, BIT, ಬಿಟ್ ಅಂತ ಇರೋದನ್ನ ಯೂಶಲಿ ಸ್ಮಾಲ್ ಬಿ ನ ಯೂಸ್ ಮಾಡ್ತೀವಿ. ಇದು ಎಲ್ಲದಕ್ಕಿಂತ ಚಿಕ್ಕ ಯೂನಿಟ್ ಕಂಪ್ಯೂಟರ್ ಅಲ್ಲಿ ಮೆಮರಿ ಅನ್ನೋದು ನಾವು ಮೆಜರ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಬಿಟ್ ಆದ್ಮೇಲೆ ಬೈಟ್ ಅಂತ ಸ್ವಲ್ಪ ದೊಡ್ಡ ಯೂನಿಟ್ ಇದೆ. ಈ ಬೈಟ್ ಅನ್ನೋದು ಕ್ಯಾಪಿಟಲ್ ಬಿ ನ ಯೂಸ್ ಮಾಡ್ತೀವಿ. ನಿಮಗೆ ಕನ್ವರ್ಷನ್ ಗೊತ್ತಾಗಬೇಕು ಅಂದ್ರೆ ಒಂದು ಬೈಟ್ 8 ಬಿಟ್ಗೆ ಸಮ. 8 ಬಿಟ್ಗೆ ಸಮ. ಈ ಸ್ಮಾಲ್ ಬಿ ಕ್ಯಾಪಿಟಲ್ ಬಿ ನ ನಿಮಗೆ ಹೇಗೆ ವ್ಯತ್ಯಾಸ ಗೊತ್ತಾಗುತ್ತೆ ಅಂದ್ರೆ, ನಿಮಗೆ ಇಂಟರ್ನೆಟ್ ಸ್ಪೀಡನ್ನ ಎಲ್ಲಾದ್ರೂ ನಿಮಗೆ ಮನೆಗೆ ಕನೆಕ್ಷನ್ ಕೊಡ್ತಾ ಇದ್ದಾರೆ ಅನ್ಕೊಳ್ಳಿ, ಅವನು ಹೇಳ್ತಾನೆ 10 MBPS ಸ್ಪೀಡ್ ಬರುತ್ತೆ ಅಂತ ಹೇಳ್ತಾನೆ. ಆದ್ರೆ ಅವನು 10 MBPS ಅಂತ ಬರಿಬೇಕಾದ್ರೆ ಅವನು ಮೆಗಾ ಬೈಟ್ಸ್ ಪರ್ ಸೆಕೆಂಡ್ ಹೇಳ್ತಾ ಇದ್ದಾನೋ 10 ಮೆಗಾ ಬಿಟ್ಸ್ ಪರ್ ಸೆಕೆಂಡ್ ಹೇಳ್ತಾ ಇದ್ದಾನೋ ಅಂತ ನೀವು ತಿಳ್ಕೊಬೇಕು. ಇದು ತಿಳ್ಕೊಳ್ಳೋದು ಹೇಗೆ ಅಂದ್ರೆ, ಅವನು 10 MBPS ಅಂತ ಬರ್ದಿದ್ರೆ 10 ಮೆಗಾ ಅನ್ನೋದು ಎಂ ಕ್ಯಾಪಿಟಲ್ ಲೆಟರ್ ಬರುತ್ತೆ, MBPS ಅಂತ ಬರ್ದಿದ್ರೆ ಇದು ಅರ್ಥ ಮೆಗಾ ಬೈಟ್ಸ್ ಪರ್ ಸೆಕೆಂಡ್. 1 ಸೆಕೆಂಡ್ಗೆ 10 ಮೆಗಾಬೈಟ್ ಬರ್ತಾ ಇದೆ ಅಂತ ಪರ್ ಸೆಕೆಂಡ್. ಕೆಲವು ಬಾರಿ ಇವರು ಜನನ ಮೋಸ ಮಾಡಕ್ಕೆ ಏನ್ ಮಾಡ್ತಾರೆ ಅಂದ್ರೆ 10 ಮೆಗಾ, ಇದಂತೂ ಕ್ಯಾಪಿಟಲ್ ಮೆಗಾ ಅನ್ನೋದು ಕ್ಯಾಪಿಟಲ್ ಎಂ ಬರಿಬೇಕು, BPS ಅಂತ ಬರೀತಾರೆ. ಅಂದ್ರೆ 10 ಮೆಗಾ ಬಿಟ್ಸ್ ಪರ್ ಸೆಕೆಂಡ್. ಅವರು ಬೈಟ್ಸ್ ಪರ್ ಸೆಕೆಂಡ್ ಅಲ್ಲ, ಇಲ್ಲಿ ಬಿಟ್ಸ್ ಪರ್ ಸೆಕೆಂಡ್ ಸ್ಪೀಡ್ ಕೊಡ್ತಾ ಇದ್ದಾರೆ ಅಂತ ಅರ್ಥ. ಒಂದು ನೀವು ನೋಡ್ಬೇಕು, ಬಿಟ್ ಅನ್ನೋದು ಒಂದು ಬೈಟ್ ನ ತಗೊಂಡು 8 ಭಾಗ ಮಾಡಿದ್ರೆ ಬಿಟ್ ಬರುತ್ತೆ. ಸೊ 10 ಮೆಗಾ ಬಿಟ್ಸ್ ಪರ್ ಸೆಕೆಂಡ್ ಅಂತ ಬಂದಿದೆ ಅಂದ್ರೆ ಸ್ಪೀಡ್ ಎಷ್ಟಿದೆ ಅಂತ ನೀವು ಯೋಚನೆ ಮಾಡೋದಾದ್ರೆ, ಈ 10ನ 8 ಭಾಗ ಮಾಡಿದ್ರೆ ಎಷ್ಟು ಬರುತ್ತೋ ಅಂದ್ರೆ 1/4 ಮೆಗಾ ಬೈಟ್ಸ್ ಪರ್ ಸೆಕೆಂಡ್ ಮಾತ್ರ ಒಂದು ಸ್ಪೀಡ್ ಕೊಡ್ತಾರೆ. ಸೊ ಈ ಬೈಟ್ ಅನ್ನು ಮುಂದಕ್ಕೆ ನಾವು ಅಲ್ಲಿ ಕಿಲೋ ಅಂತ ನಾವು ಮೀಟರ್ಗೆ ಬಳಸಿದಾಗ ಯೂಶಲಿ 1000 ಅಂತ ಹೇಳಿದೀವಿ. ಆದರೆ ಕಂಪ್ಯೂಟರಲ್ಲಿ ನಾವು ಬೈನರಿ ಬಳಸ್ತೀವಿ, ಹಾಗಾಗಿ ಇಲ್ಲಿ ಕಿಲೋ ಅಂತ ಕಂಪ್ಯೂಟರ್ ಭಾಷೆಯಲ್ಲಿ ಬಳಸೋದಾದ್ರೆ ಅದು 2 ಪವರ್ 10 ಅಂತ ಅರ್ಥ. 2 ಪವರ್ 10 ಅಂದ್ರೆ 2ನ 10 ಬಾರಿ ಈ ತರ ಮಲ್ಟಿಪ್ಲೈ ಮಾಡುವಂಥದ್ದು. ಸೊ ಎಷ್ಟು ಈ ತರ 10 ಟೈಮ್ಸ್ ನಾವು ಮಲ್ಟಿಪ್ಲೈ ಮಾಡ್ತೀವಿ. 10 ಟೈಮ್ಸ್ ಮಲ್ಟಿಪ್ಲೈ ಮಾಡಿದ್ರೆ ಎಷ್ಟು ಬರುತ್ತೆ? ಯಾರಾದ್ರೂ ಚಾಟ್ ಬಾಕ್ಸ್ ಅಲ್ಲಿ ಹಾಕಿ. 2ನ್ನ 10 ಬಾರಿ ಮಲ್ಟಿಪ್ಲೈ ಮಾಡಿದ್ರೆ ಎಷ್ಟು ಬರುತ್ತೆ? ಸೊ ಒಬ್ರು ಇಲ್ಲಿ ಮೆಸೇಜ್ ಹಾಕಿದ್ದಾರೆ, ಮೆಗಾಬೈಟ್ ಮೀನಿಂಗ್ ಕನ್ನಡದಲ್ಲಿ ಹೇಳಿ ಅಂತ. ಓಕೆ, ಸೊ ಇದಕ್ಕೆ ಮೀನಿಂಗ್ ಅಂತ ಕನ್ನಡದಲ್ಲಿ ಹೇಳಕ್ಕಾಗಲ್ಲ, ಅದಕ್ಕೆ ಇಂಗ್ಲಿಷ್ ಪದ ಏನಿದೆಯೋ ಆ ಬೈಟ್ ಅನ್ನೋದು ಕನ್ನಡದಲ್ಲಿ ನಾವು ಹೇಳಿದ್ರು ಸಹ ಬೈಟ್ ಅಂತಾನೆ ಬಳಸ್ತೀವಿ ಪದಾನ, ಅದಕ್ಕೆ ಮತ್ತೆ ಕನ್ನಡದ ಅನುವಾದ ಇಲ್ಲ. ಸೊ 2ನ 10 ಟೈಮ್ಸ್ ಮಲ್ಟಿಪ್ಲೈ ಮಾಡಿದಾಗ ಆದಿತ್ಯ ಮೆಸೇಜ್ ಹಾಕಿದ್ದಾರೆ, ಇದು 1024 ಬರುತ್ತೆ. ಅಂದ್ರೆ ಒಂದು ಅಂದಾಜು 1000 ಇದ್ದಂಗೆ, ಹಾಗಾಗಿ ನಾವು ಕಿಲೋ ಅಂತ ಬಳಸ್ತೀವಿ. ಸೊ ನಾನು ಕಿಲೋ ಬೈಟ್, ಕೆ ಸ್ಮಾಲ್ ಲೆಟರ್ ಕ್ಯಾಪಿಟಲ್ ಬಿ 1 ಕಿಲೋ ಬೈಟ್ ಅಂತ ಬರ್ದಿದ್ರೆ ಅರ್ಥ 1024 ಬೈಟ್ ಅಂತ ಅರ್ಥ. ಅದೇ ಕಿಲೋಮೀಟರ್ ಆದ್ರೆ 1000 ಮೀಟರ್. ಆದ್ರೆ ಕಂಪ್ಯೂಟರ್ ಅಲ್ಲಿ ಮೆಮರಿನ ಮೆಜರ್ ಮಾಡಬೇಕಾದ್ರೆ ನಾವು ಬೈಟ್ಸ್ ಬಿಟ್ಸ್ ಯೂಸ್ ಮಾಡಿದ್ರೆ 2 ಪವರ್ 10 ಅಂತ ಬರುತ್ತೆ. ಅದೇ 1 MB 1 ಮೆಗಾಬೈಟ್ ಅಂತ ಆದ್ರೆ ಅದು 1024 KB ಅಂತ ಅರ್ಥ. 1 GB ಅಂತ ಹೇಳ್ತಾರೆ. 1 GB ಅಂದ್ರೆ 1024 MB. ಈಗ ಬರ್ತಾ ಇರೋ ಲ್ಯಾಪ್ಟಾಪ್ಗಳಲ್ಲಿ, ಫೋನ್ನಲ್ಲಿ GB-ಗಳು ಸಾಕಾಗ್ತಾ ಇಲ್ಲ, TB-ಗೆ ಹೋಗ್ತೀವಿ. 1 TB ಇಸ್ ಈಕ್ವಲ್ ಟು 1024 GB, ಗೀಗಾಬೈಟ್. ಓಕೆ, ಆದ್ರೆ ಎಲ್ಲ ಕಡೆನೂ ಒಂದು ಗಮನಿಸಿ, ನಾನು ಬೈಟ್ ಅಂತ ಹೇಳ್ತಾ ಇದ್ದೀನಿ,
ಅಂದ್ರೆ ಕ್ಯಾಪಿಟಲ್ ಬಿ ನ ಯೂಸ್ ಮಾಡಿದ್ವಿ. ಅದೇ ನಾನು ಇದನ್ನ ಬಿಟ್ಸ್ ಅಲ್ಲಿ ಹೇಳಿ 1024 ಇದೆಯಲ್ಲ, ಇದನ್ನ ಬಿಟ್ಸ್ ಅಲ್ಲಿ ಹೇಳಿ ಅಂದ್ರೆ ಒಂದು ಬೈಟ್ ಅಂದ್ರೆ 8 ಬಿಟ್ಟು. ಸೊ 1024 ಇಂಟು 8 ಬಿಟ್ ಅಂದ್ರೆ ಇದೆಷ್ಟಾಗತ್ತೆ ಈಗ? 1024 ಇಂಟು 8. ಯಾರಾದ್ರೂ ಚಾಟ್ ಬಾಕ್ಸ್ ಅಲ್ಲಿ ಹಾಕ್ತೀರಾ? 1024 ಇಂಟು 8. ಇಲ್ಲಿ ನೀವು ಮಲ್ಟಿಪ್ಲಿಕೇಶನ್ ಸ್ವಲ್ಪ ಗಮನಿಸೋದಾದ್ರೆ 1000 8 ಬಾರಿ ಮಾಡಿದ್ರೆ 8000 ಬಂತು. ಆದ್ರೆ 24 ಇಂಟು 8 ಎಷ್ಟಾಗತ್ತೆ? ಪೂರ್ವಿ ಮೆಸೇಜ್ ಹಾಕಿದ್ದಾರೆ 8184 ಅಂತ. ನೀವೇ ಒಂದು ಗಮನಿಸ್ಬೋದು, 4 ಇದ್ದಾಗ ಅದನ್ನ 8ರಿಂದ ಮಲ್ಟಿಪ್ಲೈ ಮಾಡಿದ್ರೆ ಕೊನೆಯ ಲೆಟರ್ ಏನಿದೆಯೋ ಅದು 4 ಬರಲ್ಲ, 2 ಇರಬೇಕು. ಸೊ ಇದು 8092 ಬೈಟ್. ಸೊ ಒಂದು 4-5 ಜನ ಮೆಸೇಜ್ ಹಾಕಿದ್ದಾರೆ, ಮಹೇಶ್ವರಿ ಅಥವಾ ಅವ್ರ ಹಿಂದೆ ಮೆಸೇಜ್ ಹಾಕಿದ್ದಾರೆ. ಬೈಟ್ ಇರೋದನ್ನ ಬಿಟ್ ಆಗಿ ಕನ್ವರ್ಟ್ ಮಾಡೋದು ನಿಮ್ಗೆ ಗೊತ್ತಿರಬೇಕು. ಅಂಡ್ ರೆಗ್ಯುಲರ್ ಆಗಿ ನಾವು SI ಯೂನಿಟ್ಸ್ಗೆ ಪ್ರಿಫಿಕ್ಸ್ಗಳಲ್ಲಿ ಕಿಲೋ, ಮೆಗಾ, ಗೀಗಾ ಅಂತ ಪದಗಳು ಬಳಸಿದಾಗ ಅಲ್ಲಿ 1000 ಅಂತ ಇರುತ್ತೆ. ಬಟ್ ಕಂಪ್ಯೂಟರ್ ಅಲ್ಲಿ ಅಥವಾ ಮೆಮರಿನ ನಾವು ಲೆಕ್ಕ ಹಾಕಬೇಕಾದ್ರೆ ಈ ಗೀಗಾ ಅಂದ್ರೆ 1000 ಅಲ್ಲ, 1024 ಅನ್ನೋದು ಗೊತ್ತಿರ್ಬೇಕು. ಓಕೆ, ನೆಕ್ಸ್ಟ್ ಇನ್ನೊಂದು ನೋಡೋಣ. ಇವೆಲ್ಲಾನು ಪ್ರಿಫಿಕ್ಸ್ ಇದ್ದಾಗ ಕನ್ವರ್ಟ್ ಮಾಡೋದು ಸುಲಭ ಅಂತ ನಾನು ಹೇಳಿದೆ. ಅಂದ್ರೆ ಪ್ರಿಫಿಕ್ಸ್ ಇಲ್ಲದೇನೆ ಕೆಲವು ಯೂನಿಟ್ಸ್ ಬೇರೆ ಇರುತ್ತೆ. ಫಾರ್ ಎಕ್ಸಾಂಪಲ್, ನಿನ್ನೆ ಒಂದು ಉದಾಹರಣೆ ಕೊಟ್ಟಿದ್ದೆ. ನಿಮ್ಮ ಸ್ಕೇಲಲ್ಲಿ ಒಂದು ಕಡೆ ಸೆಂಟಿಮೀಟರ್ ಇದ್ರೆ ಇನ್ನೊಂದು ಕಡೆ ಇಂಚ್ ಇದೆ. ಸೊ 1 ಇಂಚನ್ನ ನಿಮ್ಮ ಸ್ಕೇಲಲ್ಲಿ ನೀವು ನೋಡಿಕೊಂಡು ಎಷ್ಟು ಸೆಂಟಿಮೀಟರ್ ಇರಬಹುದು ಅಂತ ನೀವು ನೋಡಿದ್ರೆ ನಿಮಗೆ ಆಟೋಮೆಟಿಕ್ಲಿ ಅಲ್ಲಿ ಒಂದು ಅಂದಾಜು 2.5 ಸೆಂಟಿಮೀಟರ್ ಇದೆ ಅಂತ ಅನ್ಸುತ್ತೆ. ಯಾಕಂದ್ರೆ ಚಿಕ್ಕ ಸ್ಕೇಲ್ ತಗೊಂಡ್ರೆ ಒಂದು ಕಡೆ 15 ಸೆಂಟಿಮೀಟರ್ ಇದ್ರೆ ಎರಡನೇ ಕಡೆ 6 ಇಂಚ್ ಇರುತ್ತೆ. ಸೊ ನೀವು 15 ಸೆಂಟಿಮೀಟರ್ನ 6 ಭಾಗ ಮಾಡಿದ್ರೆ 2.5 ಸೆಂಟಿಮೀಟರ್ ಅಂತ ಬರ್ಬೋದು. ಅದು ಒಂದು ಅಂದಾಜು. ಅಂದ್ರೆ ಆಕ್ಯುರೇಟ್ ಆಗಿ ಲೆಕ್ಕ ಹಾಕಬೇಕಾದ್ರೆ 1 ಇಂಚು ಅಂದ್ರೆ 2.54 ಸೆಂಟಿಮೀಟರ್. 2.54 ಸೆಂಟಿಮೀಟರ್. ಇದನ್ನ ನಾನು ಅಪ್ರಾಕ್ಸಿಮೇಟ್ಲಿ, ಈ ಸಿಂಬಲ್ಲು ಈಸ್ ಈಕ್ವಲ್ ಟು ಅಂದ್ರೆ 2 ಸ್ಟ್ರೈಟ್ ಆಗಿ ಗೆರೆ ಹಾಕ್ತೀವಿ. ಅಪ್ರಾಕ್ಸಿಮೇಟ್ಲಿ ಅಂತ ನಾನು ಹಾಕಿದ್ರೆ ಈ ತರ, ಅಂದ್ರೆ ಒಂದು ಅಂದಾಜು ಅಂತ, ನಿಖರವಾಗಿ ಅಷ್ಟೇ ಇಲ್ಲ, ಒಂದು ಅಂದಾಜು 2.5 ಸೆಂಟಿಮೀಟರ್ ಅಂತ ಬರಿಬೋದು. ಓಕೆ, ಇದರಲ್ಲಿ ಈಗ ನೋಡಿ, ನಿಮಗೆ 2.5 ಸೆಂಟಿಮೀಟರ್ ಅಂತ ಗೊತ್ತಾದ್ಮೇಲೆ ನಾನು ಕೇಳ್ತೀನಿ 10 ಇಂಚ್ ಇದೆ ಅಂದ್ರೆ ಸೆಂಟಿಮೀಟರ್ಗಳಲ್ಲಿ ಎಷ್ಟಾಗುತ್ತೆ? 2.54 ಸೆಂಟಿಮೀಟರ್ ಇಂಟು 10 ಅಂತ ಮಾಡ್ತೀರಿ ನೀವು. ಇಂಟು 10 ಅಂತ ಮಾಡಿದ ತಕ್ಷಣ ಅದು ಎಷ್ಟಾಗುತ್ತೆ? 10 ಇಂಚ್ ಅಂದ್ರೆ 25.4 ಸೆಂಟಿಮೀಟರ್ಸ್ ಆಗುತ್ತೆ. ಓಕೆ, ಇನ್ನೊಂದು, ನೀವು ಸ್ವಲ್ಪ ಉದ್ದ ಇರುತ್ತಲ್ಲ, ಉದ್ದ ಇರೋ ಸ್ಕೇಲು 30 ಸೆಂಟಿಮೀಟರ್ ಇರೋ ಸ್ಕೇಲ್ ನೋಡಿದ್ರೆ ಅಲ್ಲಿ ಈ ಸಣ್ಣ ಸ್ಕೇಲಲ್ಲಿ 6 ಇಂಚ್ ಇದ್ರೆ ಉದ್ದ ಇರೋ ಸ್ಕೇಲಲ್ಲಿ 12 ಇಂಚ್ ಇರುತ್ತೆ. ಸೊ ಈ 12 ಇಂಚ್ ಇದ್ರೆ ಇದನ್ನ ಇಂಪೀರಿಯಲ್ ಅಥವಾ ಬ್ರಿಟಿಷ್ ಸಿಸ್ಟಮ್ ಅಂತ ನಿನ್ನೆ ನಾನು ಒಂದು ಹೇಳಿದೆ. ಅವರು ಫುಟ್ ಅಂತ ಬಳಸ್ತಾರೆ, ಇಂಚಸ್ ಬಳಸ್ತಾರೆ ಅಂತ. ಇದನ್ನ 1 ಫುಟ್ ಅಥವಾ 1 ಫೀಟ್ ಅಂತ ಕರೀತಾರೆ. 1 ಅಡಿ ಅಂತ ನಾವು ಹೇಳ್ತೀವಲ್ಲ, 1 ಅಡಿ ಅಂದ್ರೆ 12 ಇಂಚು ಅಂತ ಅರ್ಥ. ಈಗ ಇದು ಸೆಂಟಿಮೀಟರ್ ಅಲ್ಲಿ ಲೆಕ್ಕ ಹಾಕಿ ನೋಡೋಣ. 1 ಇಂಚ್ ಅಂದ್ರೆ 2.54 ಸೆಂಟಿಮೀಟರ್. ಈ ತರ 12 ಇಂಚು ಸೇರಿಸಿದ್ರೆ ನಿಮಗೆ 1 ಅಡಿ ಆಯ್ತು. ಸೊ 2.54 ಇಂಟು 12, ಯಾರಾದ್ರೂ ಲೆಕ್ಕ ಹಾಕಿ ಹೇಳ್ತೀರಾ ಎಷ್ಟು ಬರುತ್ತೆ ಅಂತ? 2.54 ಇಂಟು 12 ಒಂದು ಅಂದಾಜು ಅಂತ ಲೆಕ್ಕ ಹಾಕಿದ್ರೆ ನಿಮಗೆ ತಲೆಯಲ್ಲಿ ಬರಬೇಕು ಅದು 30 ಸೆಂಟಿಮೀಟರ್ ಅಂತ. ಯಾಕಂದ್ರೆ 12 ಇಂಚು ಸ್ಕೇಲ್ ಅಲ್ಲಿ ಒಂದು ಕಡೆ 30 ಸೆಂಟಿಮೀಟರ್ ಇರುತ್ತೆ, ಎರಡನೇ ಕಡೆ ಈ 12 ಇಂಚು ಇರುತ್ತೆ. ಸೊ ಒಂದು ಅಂದಾಜು 30 ಸೆಂಟಿಮೀಟರ್ ಅಂತ. ಇಲ್ಲಿ ಮೋನಿಶಾ ಮತ್ತೆ ಬೇರೆಯವರು ಮೆಸೇಜ್ ಹಾಕಿದ್ದಾರೆ, ಕುಶಾಲ್ 28 ಅಂತ ಹಾಕಿದ್ದಾರೆ. ಬಟ್ ನಿಮಗೆ ಕರೆಕ್ಟ್ ಆಗಿ ಇದು 30.48 ಸೆಂಟಿಮೀಟರ್. ಸೊ ಈಗ ನೋಡಿ, ನಾವು ಎಲ್ಲಿಂದ ಶುರು ಮಾಡಿದ್ವಿ? 1 ಇಂಚ್ ಅಂದ್ರೆ ಏನು? 2.54 ಸೆಂಟಿಮೀಟರ್ ಅಂತ. ಅದು ಗೊತ್ತಿದ್ರೆ 1 ಅಡಿ ಅಂದ್ರೆ ಏನು ಅಂತ ನಾವು ಲೆಕ್ಕ ಹಾಕಿದ್ವಿ.
ಆದ್ರೆ ಒಂದು ಅಡಿ ಅಂದ್ರೆ ಎಷ್ಟು ಸೆಂಟಿಮೀಟ್ರು ಅಂತ ನಾನು ನೆನ್ಪಿಟ್ಕೋಬೇಕಾ ಅಂದ್ರೆ ನೆನ್ಪಿಟ್ಕೊಳ್ಳೋ ಅಗತ್ಯ ಇಲ್ಲ. ನಿಮಗೆ 1 ಇಂಚ್ ಅಂದ್ರೆ 2.54 ಸೆಂಟಿಮೀಟ್ರು ಅಂತ ಇಲ್ಲಿ ಏನು ಬರ್ದಿದ್ದೀನೋ ಮೊದಲನೇದಾಗಿ ಇದು ಬರ್ದಿದ್ದೀರೆ, ಅದರಿಂದ ನಿಮಗೆ ಮುಂದಕ್ಕೆ ಲೆಕ್ಕ ಹಾಕಕ್ಕೆ ಗೊತ್ತಾಗತ್ತೆ. ಇದು ನಿಮಗೆ ಏನಿವೆ ಗೊತ್ತಿರುತ್ತೆ ಅಲ್ವಾ. ಒಂದು 12 ಇಂಚ್ ಅಂದ್ರೆ 1 ಅಡಿ ಅಂತ ಗೊತ್ತಿದೆ. ಅದೇ 1 ಯಾರ್ಡ್ ಅಂತ ಈ ಅಳತೆ ಲ್ಯಾಂಡ್ದು ಎಲ್ಲಾದ್ರೂ ಅಳತೆ ಮಾಡ್ಬೇಕಾದ್ರೆ ಹಳೆ ಯೂನಿಟ್ಸ್ ಯಾರ್ಡ್ ಅಂತ ಬಳಸ್ತಾ ಇದ್ರು. ಕೆಲವು ಕಡೆ 1 ಗಜ ಅನ್ನೋದು ಸಹ ಪದ ಬಳಸ್ತಾರೆ. ಸೊ 1 ಯಾರ್ಡ್ 1 ಯಾರ್ಡ್ ಅಂತ ಬರೆಯೋದಾದ್ರೆ ಇದು 3 ಅಡಿ. 3 ಅಡಿ ಅಂದ್ರೆ ಎಷ್ಟು ಇಂಚ್ ಆಯ್ತು? ಈಗ 1 ಯಾರ್ಡ್ ಅನ್ನೋದು 3 ಅಡಿ ಅಂದ್ರೆ ಎಷ್ಟು ಇಂಚ್ ಆಯ್ತು? 1 ಅಡಿಗೆ 12 ಇಂಚು. 3 ಅಡಿ ಇದ್ರೆ ಎಷ್ಟು ಇಂಚು? 36. ಕರೆಕ್ಟ್. ಸೊ ಇದು 36 ಇಂಚು. 36 ಇಂಚ್ ಇದೆ ಅಂದ್ರೆ 1 ಇಂಚಿಗೆ 2.54 ಸೆಂಟಿಮೀಟರ್ಸ್. ಸೊ ಸೆಂಟಿಮೀಟರ್ ಅಲ್ಲಿ 1 ಯಾರ್ಡ್ ಅಂದ್ರೆ ಎಷ್ಟು ಸೆಂಟಿಮೀಟ್ರು? 36 ಇಂಟು 2.54 ಸೆಂಟಿಮೀಟರ್ಸ್. ಇದನ್ನ ಯಾರಾದ್ರೂ ಲೆಕ್ಕ ಹಾಕಿ ಎಷ್ಟು ಬರುತ್ತೆ ಅಂತ. ನೀವೊಂದು ಅಂದಾಜು ಹೇಳ್ಬೋದು, ಯಾಕಂದ್ರೆ 1 ಅಡಿಗೆ 30 ಸೆಂಟಿಮೀಟರ್ ಅಂತ ನಾವು ಒಂದು ಅಂದಾಜು ಹೇಳಿದ್ವಿ. 3 ಅಡಿ ಅಂದ್ರೆ ಒಂದು 90 ಸೆಂಟಿಮೀಟರ್ ಬರಬೇಕು ಅಂತ ನಾವು ಅನ್ಕೋಬಹುದು. ಆದ್ರೆ ಇದನ್ನ ಕರೆಕ್ಟ್ ಆಗಿ ಆಕ್ಯುರೇಟ್ ಆಗಿ ಲೆಕ್ಕ ಹಾಕ್ಬೋದು. ಇಲ್ಲಿ ಹರಿಪ್ರಿಯಾ ಇವರೆಲ್ಲ ಮೆಸೇಜ್ ಮಾಡಿದ್ದಾರೆ. ಸೊ ಇದನ್ನ 91.44 ಸೆಂಟಿಮೀಟರ್ಸ್ ಅಂತ ಹಾಕಿದೆ. ಇದು ಮಲ್ಟಿಪ್ಲೈ ಮಾಡಿದ ತಕ್ಷಣ ನಿಮ್ಗೆ ಗೊತ್ತಾಗುತ್ತೆ. ಇದನ್ನ ಮೀಟರ್ ಅಲ್ಲಿ ಬರೆಯೋದಾದ್ರೆ, ಸೆಂಟಿಮೀಟರ್ ಅಲ್ಲಿ ಈಗ ಬರ್ದಿದ್ವಿ, ಇದನ್ನ ಮೀಟರ್ ಅಲ್ಲಿ ಬರೆಯೋದಾದ್ರೆ ಎಷ್ಟು ಬರುತ್ತೆ? 91.44 ಸೆಂಟಿಮೀಟರ್ಸ್ ನ ಮೀಟರ್ ಅಲ್ಲಿ ಬರೆಯೋದಾದ್ರೆ ಎಷ್ಟಾಗುತ್ತೆ? ಇದನ್ನ 100ರಿಂದ ಡಿವೈಡ್ ಮಾಡೋದು ಅಲ್ವಾ. ಸೊ 0.9144 ಮೀಟರ್ಸ್, ಅಥವಾ ಅಪ್ರಾಕ್ಸಿಮೇಟ್ಲಿ ಎಷ್ಟು? ಅಂದಾಜು ಎಷ್ಟು? 0.91 ಮೀಟರ್ಸ್ ಅಥವಾ 0.9 ಮೀಟರ್ಸ್ ಅಂತಾನು ಬರ್ಕೋಬಹುದು. ಒಂದು ಅಂದಾಜು ಎಷ್ಟು ಅಂತ ಗೊತ್ತಾಗುತ್ತೆ. ಇದೇ ತರ ಇನ್ನೊಂದು ಯೂನಿಟ್ ಇದೆ ನಮ್ಮಲ್ಲಿ ಅಳತೆಗೆ ಮೆಜರ್ ಮಾಡೋದು. ಎಷ್ಟು ದೂರ ಇದೆ ಅಂದ್ರೆ ಹಳೆ ಕಾಲದಲ್ಲಿ ನಿಮಗೆ ಮೀಲು ಅಥವಾ ಮೈಲ್ ಅಂತಾನು ಬಳಸ್ತಾರೆ ಅಂತ ನಾನು ನಿನ್ನೆ ಹೇಳ್ದೆ. 1 ಮೈಲ್ ಅಂದ್ರೆ 1609 ಮೀಟರ್ಸ್. ಈಗ ಇದನ್ನ ನೆನ್ಪಿಟ್ಕೋಬೇಕಾ ಈ ನಂಬರು ಅಂದ್ರೆ? ಆಸಕ್ತಿ ಇರೋರು ನೆನ್ಪಿಟ್ಕೋಬಹುದು. ಸುಮಾರು ಸತಿ ನಿಮಗೆ ಪ್ರಶ್ನೆ ಪತ್ರಿಕೆಯಲ್ಲಿ ಪ್ರಶ್ನೆ ಜೊತೆಗೇನೆ ಈ ಮಾಹಿತಿಯನ್ನು ಸಹ ಕೊಟ್ಟಿರ್ತಾರೆ. ಇನ್ ಕೇಸ್ ಅಲ್ಲಿ ಕೊಟ್ಟಿಲ್ಲ ಅಂದ್ರೆ ನಿಮಗೆ ಲೆಕ್ಕ ಹಾಕೋದು ಗೊತ್ತಾಗ್ಬೋದು. ಆಯ್ತಾ? ಈ 1609 ಮೀಟರ್ಸ್ ಅಂತ ಇದ್ರೆ ಇದನ್ನ ಕಿಲೋಮೀಟರ್ ಅಲ್ಲಿ ಬರೆಯೋದಾದ್ರೆ ಏನ್ ಮಾಡ್ಬೇಕು? 1000ರಿಂದ ಡಿವೈಡ್ ಮಾಡ್ಬೇಕು. 1000ರಿಂದ ಡಿವೈಡ್ ಮಾಡಿದ್ರೆ ಏನಾಗುತ್ತೆ? ಇದು 1.609 ಕಿಲೋಮೀಟರ್ಸ್ ಆಗುತ್ತೆ. 1.609 ಕಿಲೋಮೀಟರ್ಸ್ ನ ಅಂದಾಜು 1.6 ಕಿಲೋಮೀಟರ್ಸ್ ಅಂತ ಇಲ್ಲಿ ಕುಶಾಲ್ ಚಾಟ್ ಬಾಕ್ಸ್ ಅಲ್ಲಿ ಏನು ಹಾಕಿದಾರ ಹಾಗೆ 1.6 ಕಿಲೋಮೀಟರ್ಸ್ ಅಂತ ಬರಿಬಹುದು. ಆದ್ರೆ ಈ ಮೈಲ್ ಅನ್ನೋದು ಒಂದೇ ಅಲ್ಲ. ಕೆಲವರು ಯಾರು ಶಿಪ್ಗಳಲ್ಲಿ ಹಿಂದೆ ಡಿಸ್ಟೆನ್ಸ್ ಮೆಜರ್ ಮಾಡ್ತಾ ಇದ್ರು ಅವರು ಬೇರೆ ಮೈಲ್ ಅನ್ನು ಬಳಸ್ತಾ ಇದ್ರು. ಅವರು ಬಳಸ್ತಾ ಇರೋ ಮೈಲ್ ಹೆಸರು ನಾಟಿಕಲ್ ಮೈಲ್ ಅಂತ. ನಾಟಿಕಲ್ ಮೈಲ್ ಅಂತ. ಸೊ ಇದನ್ನ ನೆನ್ಪಿಟ್ಕೊಳ್ಳಿ. ನಾಟಿಕಲ್ ಮೈಲ್ ಅನ್ನೋ ಪದನ ಹೆಚ್ಚು ಶಿಪ್ಗಳಲ್ಲಿ ಹೋಗೋರು ಅವರು ಬಳಸ್ತಾ ಇದ್ರು, ಅಥವಾ ಏರೋಪ್ಲೇನ್ಗಳಲ್ಲಿ ಬಳಸ್ತಾರೆ. ಸೊ ಈ ನಾಟಿಕಲ್ ಮೈಲ್ ಅನ್ನೋದು 1852 ಮೀಟರ್ಸ್ ಅಷ್ಟು ಇದೆ. 1852 ಮೀಟರ್ಸ್ ಅಂದ್ರೆ ಕಿಲೋಮೀಟರ್ ಅಲ್ಲಿ ಬರೆಯೋದಾದ್ರೆ ಎಷ್ಟಾಗುತ್ತೆ? ಸುಮ್ಮನೆ 1000ರಿಂದ ಡಿವೈಡ್ ಮಾಡೋದು. 1000ರಿಂದ ಡಿವೈಡ್ ಮಾಡೋದಾದ್ರೆ 1.852 ಕಿಲೋಮೀಟರ್ಸ್. ಇದನ್ನ ಅಂದಾಜು ಬರಿಬೇಕಂದ್ರೆ 1.85 ಕಿಲೋಮೀಟರ್ ಅಂತ ಬರ್ಕೊಳ್ಳೋದು ಸೂಕ್ತ. ನೇರವಾಗಿ 1.8 ಕಿಲೋಮೀಟರ್ ಅಂತ ಬರೆಯೋದಕ್ಕಿಂತ 1.85 ಕಿಲೋಮೀಟರ್ ಅಂತ ಬರೆಯೋದು ಸೂಕ್ತ.
ಅಥವಾ ಒಂದೇ ಡೆಸಿಮಲ್ ಬರೆಯಬೇಕಾದ ಪರಿಸ್ಥಿತಿ ಬಂದ್ರೆ 1.9 ಕಿಲೋಮೀಟರ್ ಅಂತ ಬರಿಬೇಕೆ ಹೊತ್ತು 1.8 ಅಂತ ಬರೆದ್ರೆ ತಪ್ಪಾಗತ್ತೆ. ಯಾಕೆ ಅಂದ್ರೆ ಅಲ್ಲಿ 52 ಇದೆ, 52 ಇದೆ. 52 0ಗೆ ಹತ್ರನೋ 100ಕ್ಕೆ ಹತ್ರನೋ ಅಂತ ನೀವು ನೋಡಿದಾಗ 100ಕ್ಕೆ ಹತ್ರ. ಸೊ ಮುಂದಕ್ಕೆ ನಾವು ರೌಂಡ್ ಆಫ್ ಮಾಡ್ತೀವಿ. 1.852ನ ರೌಂಡ್ ಆಫ್ ಮಾಡಿದಾಗ 1.9 ಆಗುತ್ತೆ. ಸೊ ಇದನ್ನ ನೀವು ಯಾವಾಗ್ಲೂ 1.8 ಅಂತ ಬರೆಯಂಗಿಲ್ಲ, ಅಪ್ರಾಕ್ಸಿಮೇಟ್ಲಿ 1.9 ಅಂತ ಬರಿಬೇಕು. ಇಲ್ಲಿ ನಾನೊಂದು 4-5 ಯೂನಿಟ್ಸ್ ಕೊಟ್ಟಿದ್ದೀನಿ. ಇಂಚ್, ಹಾಗೆ ಫೀಟ್, ಯಾರ್ಡ್, ಮೈಲ್, ನಾಟಿಕಲ್ ಮೈಲ್ ಅಂತ. ಇವೆಲ್ಲಾನು ದಿನನಿತ್ಯ ನಾವು ಬಳಸ್ತೀವಾ ಅಂತ ನೀವು ಕೇಳಿದ್ರೆ ಕೆಲವು ಕಡೆ ಬಳಸ್ತೀವಿ. ಈಗ್ಲೂ ಕೆಲವು ದೇಶಗಳಲ್ಲಿ ಎಷ್ಟು ದೂರ ಇದೆ ಅಂದ್ರೆ ಮೈಲ್ಸ್ ಅಂತ ಹೇಳ್ತಾರೆ, ಎಷ್ಟು ಸ್ಪೀಡ್ ಇದೆ ಅಂದ್ರೆ ಮೈಲ್ಸ್ ಪರ್ ಅವರ್ ಅಂತಾನೆ ಲೆಕ್ಕ ಹಾಕ್ತಾರೆ. ಈಗ ನಿಮ್ಮ ಹೈಟ್ ಎಷ್ಟಿದೆ ಅಂತ ಕೇಳಿದ್ರೆ ನೀವು ಈ ಫೀಟ್ ಮತ್ತೆ ಇಂಚಲ್ಲಿ ಹೇಳ್ತೀರಾ. ನಾನು 5'5" ಇದೀನಿ ಅಂತ ಹೇಳಿದ್ರೆ 5'5" ಅಂತ ಅಂದ್ರೆ ಏನು, 5 ಅಡಿ ಅದರ ಮೇಲೆ 5 ಇಂಚ್ ಇದೀನಿ ಅಂತ ನಾನು ನನ್ನ ಹೈಟ್ ಹೇಳ್ತೀನಿ. ಅಥವಾ ಇಲ್ಲಿ ಕುಶಾಲ್ ಮೆಸೇಜ್ ಹಾಕಿದ್ದಾರೆ ನೋಡಿ, ಯಾರ್ಡನ್ನ ಕ್ರಿಕೆಟ್ ಅಲ್ಲಿ ಬಳಸ್ತಾರೆ ಅಂತ. ಈ ಪಿಚ್ ಎಷ್ಟು ಉದ್ದ ಇದೆ ಅಂದ್ರೆ 22 yards ಅಂತ ನಾವು ಲೆಕ್ಕ ಹಾಕ್ತೀವಿ. ಒಂದು ಜನರಲಿ ಒಂದು ಯೋಚನೆ ಇರೋದೇನಂದ್ರೆ, ನಾನು ಒಂದು ಹೆಜ್ಜೆ ಹಾಕಿದ್ರೆ ಅದು ಎಷ್ಟು ಉದ್ದ ಇದೆ ಅಂದ್ರೆ 1 yard ಅಷ್ಟು ಉದ್ದ ಇದೆ ಅಂತ ನಮ್ಮ ನಂಬಿಕೆ. ಆದ್ರೆ ಆ ವ್ಯಕ್ತಿಯ ಹೈಟ್ ಮೇಲೇನೂ ವ್ಯತ್ಯಾಸ ಆಗತ್ತೆ. ಸೊ ಯಾವುದೂ ಇವು ಪಕ್ಕಾ ಸ್ಟ್ಯಾಂಡರ್ಡ್ಸ್ ಅಲ್ಲ. ನಿಮಗೆ ಒಂದು ಯೂನಿಟ್ ಇಂದ ಇನ್ನೊಂದು ಯೂನಿಟ್ ಕನ್ವರ್ಟ್ ಮಾಡೋದು ಹೇಗೆ ಅಂತ ಇಲ್ಲಿ ಸುಲಭವಾಗಿ ಸಣ್ಣ ಸಣ್ಣ ಕ್ಯಾಲ್ಕುಲೇಷನ್ಸ್ ಮುಖಾಂತರ ನಾವು ಮಾಡಿದ್ವಿ. ನಾವು ನಾಳಿದ್ದು ಗುರುವಾರ ನಿಮಗೆ ನೆಕ್ಸ್ಟ್ ಸೆಷನ್ ಆದ್ಮೇಲೆ ಒಂದು ವರ್ಕ್ಶೀಟ್ ಕೊಡ್ತೀವಿ. ಆ ವರ್ಕ್ಶೀಟ್ ಅಲ್ಲಿ ಈ ಕ್ಯಾಲ್ಕುಲೇಷನ್ಸ್ ಆಧಾರಿತವಾಗಿ ಒಂದಷ್ಟು ಉದಾಹರಣೆಗಳಿರುತ್ತೆ. ಅದನ್ನ ನೀವು ಸಾಲ್ವ್ ಮಾಡಿ. ಏನಾದರೂ ಡೌಟ್ ಬಂದ್ರೆ ನಮ್ಮ ಡೌಟ್ ಕ್ಲಾರಿಫಿಕೇಶನ್ ಸೆಷನ್ ಅಲ್ಲೂ ಸಹ ಅದ್ರ ಬಗ್ಗೆ ಚರ್ಚೆ ಮಾಡೋಣ. ಇದನ್ನೇ ಒಂದು ಸ್ವಲ್ಪ ಮುಂದುವರಿಸ್ತಾ ನಾವು ಸಮಯಕ್ಕೂ ಈ ತರ ಯೂನಿಟ್ಸ್ ಇದೆ. ಸಮಯದ್ದು ಯೂನಿಟ್ಸ್ ಇದೆಯಲ್ಲ, ಒಂಥರ ವಿಶೇಷವಾಗಿರುವಂತ ಯೂನಿಟ್ಸ್. ನಾವು ಸ್ಟ್ಯಾಂಡರ್ಡ್ ಯೂನಿಟ್ ಯಾವುದು ಅಂದ್ರೆ ಸೆಕೆಂಡ್. ಇದು ನಮ್ಗೆಲ್ಲರಿಗೂ ಗೊತ್ತಿರೋದೆ. ಸ್ಟ್ಯಾಂಡರ್ಡ್ ಯೂನಿಟ್ ಯಾವುದು? ಸೆಕೆಂಡ್. ಒಂದು ಸೆಕೆಂಡ್ ನೆಕ್ಸ್ಟ್ ಮೇಲೆ ಸ್ವಲ್ಪ ದೊಡ್ಡ ಯೂನಿಟ್ ಯಾವುದು ಅಂತ ಕೇಳಿದ ತಕ್ಷಣ ನೀವು ಮಿನಿಟ್ ಹೇಳ್ತೀರಿ. 1 ಮಿನಿಟ್ ಅಂದ್ರೆ 60 ಸೆಕೆಂಡ್. ಇದೆಲ್ಲರಿಗೂ ಗೊತ್ತಿದೆ. ನೆಕ್ಸ್ಟ್ ಇದಕ್ಕಿಂತ ನೆಕ್ಸ್ಟ್ ದೊಡ್ಡ ಯೂನಿಟ್ ಯಾವುದು ಅಂತ ಕೇಳಿದ ತಕ್ಷಣ ಅವರ್ ಅಂತೀರಿ. 1 ಗಂಟೆ ಅಂದ್ರೆ 60 ನಿಮಿಷ. ಒಂದೊಂದು ನಿಮಿಷಕ್ಕೆ 60 ಸೆಕೆಂಡ್ ಇದೆ. ಸೊ ಸೆಕೆಂಡ್ಸ್ ಅಲ್ಲಿ ಇದು ಲೆಕ್ಕ ಹಾಕ್ಬೇಕಂದ್ರೆ 60 × 60 ಸೆಕೆಂಡು. ಸೊ 1 ಗಂಟೆ ಅಂದ್ರೆ 3600 ಸೆಕೆಂಡ್ ಅಂತ ನೀವು ಬರಿತೀವಿ. ಇದು ಸುಲಭ. ಇಲ್ಲಿವರೆಗೆ ನಾವು ತುಂಬಾ ಸುಲಭವಾಗಿ ಮಾಡ್ಬಿಡ್ತೀವಿ. ನೆಕ್ಸ್ಟ್ 1 ಗಂಟೆ ನಂತರ ದೊಡ್ಡ ಯೂನಿಟ್ ಯಾವುದು ಅಂದ್ರೆ ಜನರಲಿ ನಾವು 1 ಡೇ ಅಂತ ಹೇಳ್ತೀವಿ. 1 ದಿನ ಅಂದ್ರೆ ಈ 1 ದಿನ ಅನ್ನೋ ಡೆಫಿನೇಷನ್ಗೆ 3-4 ಡೆಫಿನೇಷನ್ ಇದೆ. ಭೂಮಿ ಸೂರ್ಯನ ಸುತ್ತ ಅಥವಾ ತನ್ನ ಸುತ್ತ ತಾನು ಸುತ್ತಬೇಕಾದ್ರೆ 1 ದಿನ ಬೇಕು, 24 ಗಂಟೆ ಬೇಕು ಅಂತ ನಾವು ಹೇಳ್ತೀವಿ. ಆದ್ರೆ ಇದು ಎಕ್ಸಾಕ್ಟ್ಲಿ 24 ಗಂಟೆ ಅಲ್ಲ. ನಾವು ನಮ್ಮ ಎಲ್ಲಾ ಕ್ಯಾಲ್ಕುಲೇಷನ್ ಅಲ್ಲಿ ಸುಮಾರು 24 ಗಂಟೆ ಅಂತ ನಾವು ಬರಿತೀವಿ. ಸೊ ಒಂದು ನೆನ್ಪಿಟ್ಕೊಳ್ಳಿ, 1 ಡೇ ಓಕೆ.
ಸೊ ಇದನ್ನ ನಾನು ಸ್ವಲ್ಪ ಜೋರಾಗಿ ಮಾತಾಡ್ತೀನಿ, ಕೇಳಿಸ್ತಿದೆ ಅಂತ ಅನ್ಕೊಂತೀನಿ. ಸೊ ಒಂದು ದಿನಕ್ಕೆ 24 ಗಂಟೆ, 1 ಗಂಟೆಗೆ 60 ನಿಮಿಷ. ಅದನ್ನ ನೀವು ಒಂದು ಅಂದಾಜು ಲೆಕ್ಕ ಹಾಕಿದ್ರೆ 1440 ನಿಮಿಷ. ಈಗ ನಾವು ಸೆಕೆಂಡ್ಸ್ ಅಲ್ಲಿ ಲೆಕ್ಕ ಹಾಕೋಣ. ಈ 2 ತರ ಲೆಕ್ಕ ಹಾಕ್ಬೋದು. ಒಂದೇನಂದ್ರೆ 24 ಗಂಟೆ, ಒಂದೊಂದು ಗಂಟೆಗೆ 3600 ಸೆಕೆಂಡ್ ಅಂತ ನೀವು ಲೆಕ್ಕ ಹಾಕ್ಬೋದು. ಇದು ಒಂದು ಡೈರೆಕ್ಟ್ 1 ಗಂಟೆಯಿಂದ ಕನ್ವರ್ಟ್ ಮಾಡೋದಾದ್ರೆ, ಅಥವಾ ಇದರಿಂದನೂ ಲೆಕ್ಕ ಹಾಕ್ಬೋದು. ಒಂದು ದಿನಕ್ಕೆ 1440 ನಿಮಿಷ ಇದೆ, ಒಂದೊಂದು ನಿಮಿಷಕ್ಕೆ 60 ಸೆಕೆಂಡ್ ಇದೆ. ಸೊ 1440 × 60 ಹೇಗೆ ಲೆಕ್ಕ ಹಾಕಿದ್ರು ಎಷ್ಟು ಬರುತ್ತೆ? 86,400 ಸೆಕೆಂಡ್ ಬರುತ್ತೆ. ಇದನ್ನೇ ನೀವು ಮುಂದುವರಿಸ್ಬೋದು. ಒಂದು ವಾರಕ್ಕೆ ಎಷ್ಟು ನಿಮಿಷ ಇದೆ, ಎಷ್ಟು ಗಂಟೆ ಇದೆ, ಒಂದು ವಾರಕ್ಕೆ 7 ದಿನ ಅಂತ ಗೊತ್ತು. ಅದನ್ನ 1 ವೀಕ್ ಅಂತ ತಗೊಂಡ್ರೆ ನಿಮಗೆ ಇಲ್ಲಿ ಗೊತ್ತಿದೆ 7 ದಿವಸ. 7 × 24 ಮಾಡಿದ ತಕ್ಷಣ ಎಷ್ಟು ಗಂಟೆ ಅಂತ ಗೊತ್ತಾಗತ್ತೆ. 7 × 24 ಮಾಡಿದ್ರೆ ಎಷ್ಟು ಗಂಟೆ? 7 × 24 ಮಲ್ಟಿಪ್ಲೈ ಮಾಡೋದು ಹೇಗೆ? ಈ ಮಲ್ಟಿಪ್ಲಿಕೇಶನ್ ನಿಮ್ಗೆ ಗೊತ್ತಾಗ್ಲಿಲ್ಲ ಅಂದ್ರೆ ನೀವು ಜಸ್ಟ್ 5 × 24 ನಿಮ್ಗೆ 120 ಅಂತ ಗೊತ್ತಿರುತ್ತೆ. ಅದಕ್ಕೆ 48 ಆಡ್ ಮಾಡಿ. ಸೊ 168 ಅಂತ ಸುಮಾರು ಜನ ಹಾಕಿದ್ದಾರೆ. 168 ಗಂಟೆ. 168 ಗಂಟೆ ಬಂದ ಮೇಲೆ ಒಂದೊಂದು ಗಂಟೆಗೆ 3600 ಸೆಕೆಂಡ್ ಅಂತ ಗೊತ್ತಿದೆ. ನಿಮಿಷಗಳು ನೀವು ಲೆಕ್ಕ ಹಾಕು. ಈಗ ನೋಡಿ ಒಂದು ತಮಾಷೆ. ನಾನು 1 ತಿಂಗಳು ಅಂತ ಬರ್ದಿದ್ದೀನಿ. ಒಂದು ತಿಂಗಳು ಅಂದ್ರೂ ಸಮಯಕ್ಕೆ ಒಂದು ಯೂನಿಟ್. ಈಗ 1 ತಿಂಗಳು ಅಂತ ಬರೆದ್ರೆ ಎಷ್ಟು ದಿನ ತಗೋಬೇಕು? 28, 29, 30, 31, 4-5 ಉತ್ತರ ಬರಿಬೋದು. ಹಾಗಾಗಿ ನಾವು ಜನರಲಿ 1 ತಿಂಗಳು ಅಂದ್ರೆ 30 ದಿವಸ ಅಂತ ಲೆಕ್ಕ ಹಾಕ್ತೀವಿ. ಅದು ಅಂದಾಜು ಮಾತ್ರ, ಅದು ಸರಿಯಾದ ಉತ್ತರ ಅಲ್ಲ. ಸೊ ಸಮಯ ಅಂತ ಬಂದ್ರೆ ನಾನು ಹೇಗೆ 1 ದಿನ ಅಂತ ಹೇಳಿದ್ರೆ ಅಂದಾಜು 24 ಗಂಟೆ ಅಂತ ಹೇಳಿದ್ದೀನೋ, ಅದೇ ರೀತಿಯಲ್ಲಿ 1 ತಿಂಗಳು ಅಂತ ನಾನು ಹೇಳಿದ್ರೆ ಅಂದಾಜು 30 ದಿವಸ. 1 ವರ್ಷ ಅಂತ ನಾನು ಹೇಳಿದ್ರೆ ಅಂದಾಜು 365 ದಿವಸ. ಅದಕ್ಕಿಂತ ಜಾಸ್ತಿ ಇರ್ಬೋದು ಅಲ್ವಾ? ನಾವು ಹೇಳ್ತೀವಿ 365 1/4 ಡೇಸ್ ಅಂತ ಹೇಳ್ತೀವಿ. ಸೊ 365 ಎಕ್ಸಾಕ್ಟ್ ಅಲ್ಲ. ಸೊ ಸಮಯ ಅಂತ ಬಂದಾಗ ಈ ಎಲ್ಲಾ ಕ್ಯಾಲ್ಕುಲೇಷನ್ ಅಂದಾಜೆ. ಅದೇ ನೀವು ಹಿಂದೆ 1 ಇಂಚ್ ಅಂದ ತಕ್ಷಣ ನಾವು 2.54 ಸೆಂಟಿಮೀಟರ್ ಅಂತ ಎಷ್ಟು ನಿಖರವಾಗಿ ಹೇಳಿದ್ವೋ, ಸಮಯ ಅಂತ ಬಂದಾಗ ಅಷ್ಟು ನಿಖರವಾಗಿ ನಮ್ಮ ಯೂನಿಟ್ಸ್ ಇಲ್ಲ. ಅದೇ ಸಣ್ಣ ಪ್ರಮಾಣದ ಯೂನಿಟ್ಸ್ ತಗೊಂಡ್ರೆ, 1 ಸೆಕೆಂಡ್ ತಗೊಂಡು ನೀವು ಪೀಸ್ ಆಗಿ ನೀವು ಮುರಿತಾ ಇದ್ರೆ ಅದು ಚೆನ್ನಾಗಿ ವರ್ಕ್ ಆಗುತ್ತೆ. ಆದ್ರೆ ಈ ದೊಡ್ಡ ಯೂನಿಟ್ಸ್ ಇದೆಯಲ್ಲ, ದೊಡ್ಡ ಪ್ರಮಾಣದಲ್ಲಿರುವಂತ ಯೂನಿಟ್ಸ್ ಇದೆಯಲ್ಲ, ಇದು ಅಷ್ಟು ಸುಲಭ ಅಲ್ಲ. ಸೊ ನಿನ್ನೆ ಒಂದು ಪ್ರಶ್ನೆ ಕೇಳಿದ್ರು, ಲೈಟ್ ಇಯರ್ ಅಂದ್ರೆ ಏನು ಅಂತ. ಈ ಲೈಟ್ ಇಯರ್ ಅನ್ನೋದಕ್ಕೆ ಒಂದು ಹೇಗೆ ಲೆಕ್ಕ ಹಾಕ್ಬೇಕು ಅಂತ ಹೇಳ್ತೀವಿ. ಬೆಳಕು ಅತಿ ವೇಗವಾಗಿ, ಅಂದ್ರೆ ನಮಗೆ ವಿಶ್ವದಲ್ಲಿ ನಮಗೆ ಗೊತ್ತಿರೋ ಎಲ್ಲಾ ವಸ್ತುಗಳಿಗಿಂತ, ಎಲ್ಲಾ ರೂಪದ ತರಂಗಗಳಿಗಿಂತ ಅತಿ ವೇಗವಾಗಿ ವ್ಯಾಕ್ಯೂಮ್ ಅಲ್ಲಿ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಚಲಿಸುತ್ತೆ ಅಂತ ನಮ್ಗೆ ಗೊತ್ತಿದೆ. ಸೊ ಎಷ್ಟು ವೇಗವಾಗಿ ಚಲಿಸುತ್ತೆ ಅಂದ್ರೆ ನಾವು 299798452 ಈ ತರ ಇಷ್ಟು ಮೀಟ್ರು 1 ಸೆಕೆಂಡ್ಗೆ ಚಲಿಸುತ್ತೆ. ಸೊ ಇದೆಲ್ಲ ನಾವು ಬೇಡ, ಈ ನಂಬರ್ ನೋಡಿ ತುಂಬಾ ಗೊಂದಲ ಆಗೋಗುತ್ತೆ. ಸೊ ನಾವು ಇಷ್ಟು ದೊಡ್ಡ ನಂಬರ್ ಎಲ್ಲ ತಲೆಕೆಡ್ಸ್ಕೊಳ್ಳೋದು ಬೇಡ. ಸುಲಭವಾಗಿ 299 ಅಂತ ಎಲ್ಲ ಬಂದಿರೋದ್ರಿಂದ ಎಷ್ಟು ವೇಗವಾಗಿ ಚಲಿಸುತ್ತೆ ಅಂದ್ರೆ ನಾವು 3 ಲಕ್ಷ ಕಿಲೋಮೀಟರ್ ಅಂತ ಹೇಳ್ತೀವಿ. 3 ಲಕ್ಷ ಕಿಲೋಮೀಟರ್ ಫಸ್ಟ್ ಬರ್ಕೊಳ್ಳೋಣ. 3 ಲಕ್ಷ ಕಿಲೋಮೀಟರ್ 1 ಸೆಕೆಂಡ್ಗೆ ಚಲಿಸುತ್ತೆ. 3 ಲಕ್ಷ ಕಿಲೋಮೀಟರ್ 1 ಸೆಕೆಂಡ್ಗೆ ಚಲಿಸುತ್ತೆ ಅಂದ್ರೆ ಮೀಟರ್ಗಳು ಎಷ್ಟು ಮೀಟರ್ 1 ಸೆಕೆಂಡ್ಗೆ ಚಲಿಸುತ್ತೆ ಅಂತ ನೋಡಿ. ಇದು ಎಷ್ಟು? 1000 ಇಂದ ಮಲ್ಟಿಪ್ಲೈ ಮಾಡ್ಬೇಕು.
ಇಂಟು 1000 ಮೀಟರ್ಸ್ ಪರ್ ಸೆಕೆಂಡ್. 1000 ನೀವು ಮಲ್ಟಿಪ್ಲೈ ಮಾಡಿ. 1000 ಮಲ್ಟಿಪ್ಲೈ ಮಾಡಿದ ತಕ್ಷಣ ಈಗ ಸೊನ್ನೆಗಳು ಎಷ್ಟಿದೆ ಅಂತ ಲೆಕ್ಕ ಹಾಕಿ. 3 ಲಕ್ಷ ಅಂತ ನಾನು ಬರೆದಾಗ ಅಲ್ಲಿ 5 ಸೊನ್ನೆ ಇತ್ತು. 1000 ಅಂತ ಬರೆದಾಗ 3 ಸೊನ್ನೆ ಇತ್ತು. ಇದನ್ನ ನಾವು ಸುಲಭವಾಗಿ ಬೆಳಕು ಎಷ್ಟು ವೇಗವಾಗಿ ಚಲಿಸುತ್ತೆ ಅಂದ್ರೆ 3 ಇಂಟು 10⁸ ಮೀಟರ್ಸ್ ಪರ್ ಸೆಕೆಂಡ್ ಅಂತ ಹೇಳ್ತೀವಿ. ಇದನ್ನು ನೆನ್ಪಿಟ್ಕೊಳ್ಳಿ, ಇದು ಅಂದಾಜು ಮಾತ್ರ. ಎಕ್ಸಾಕ್ಟ್ ಹೇಳ್ಬೇಕಾದ್ರೆ ನಾನು ಹೇಳಿದ್ನ 299798 ಆ ನಂಬರ್ ಬರುತ್ತೆ. ಅದು ನಾವು ಅಷ್ಟು ನೆನ್ಪಿಟ್ಕೊಳ್ಳೋಕೆ ಕಷ್ಟ. ಸೊ 1 ಸೆಕೆಂಡ್ಗೆ 3 ಇಂಟು 10⁸ ಮೀಟರ್ಸ್ ಅಷ್ಟು ಬೆಳಕು ಚಲಿಸುತ್ತೆ. ಈಗ 1 ವರ್ಷದಲ್ಲಿ ಎಷ್ಟು ಚಲಿಸುತ್ತೆ ಅಂತ ನಾವು ಲೆಕ್ಕ ಹಾಕ್ತೀವಿ. 1 ವರ್ಷದಲ್ಲಿ ಎಷ್ಟು ಚಲಿಸುತ್ತೆ ಅಂದ್ರೆ 1 ವರ್ಷದಲ್ಲಿ ಎಷ್ಟು ಸೆಕೆಂಡ್ ಇದೆ ಅಂತ ನಾವು ಲೆಕ್ಕ ಹಾಕ್ತೀವಿ. ಸೊ ಫಸ್ಟ್ 1 ವರ್ಷ ಅಂತ ಬರ್ಕೊಳ್ಳೋಣ. 1 ಇಯರ್ ಅಂದ್ರೆ ಇದನ್ನ ನಾನು ಈಗಷ್ಟೇ ಮಾತಾಡಿದೆ, 365 ದಿವಸ. ಈ 365 ದಿವಸ ಅಂದ್ರೆ 365 ಡೇಸ್ ಇಂಟು 86,400 ಸೆಕೆಂಡ್ಸ್. ಇಲ್ಲಿ ಹಿಂದೆ ಲೆಕ್ಕ ಹಾಕಿದೀವಿ. ಒಂದು ದಿನಕ್ಕೆ 86,400 ಸೆಕೆಂಡ್ ಇದೆ ಅಂತ ಲೆಕ್ಕ ಹಾಕಿದೀವಿ. ಅದನ್ನೇ ಇಲ್ಲಿ ಬಳಸ್ಕೊಂತೀವಿ. ಸೊ 1 ವರ್ಷಕ್ಕೆ ಎಷ್ಟು ಸೆಕೆಂಡ್ ಆಯ್ತು? ಇಲ್ಲಿ ಯಾರ ಹತ್ರ ಆದ್ರೂ ಕ್ಯಾಲ್ಕುಲೇಟರ್ ಇದ್ರೆ ನೀವು ಒಂದು ಕ್ಷಣದಲ್ಲಿ ಅದು ಲೆಕ್ಕ ಹಾಕ್ಬೋದು. 365 ಇಂಟು 86,400. ಸೊ ಸಹನಾ ಮೆಸೇಜ್ ಹಾಕಿದಾರೆ ನೋಡಿ, 31536000. ಈ ತರ ದೊಡ್ಡ ನಂಬರ್ ಬಂದಾಗ ನಮ್ಗೆ ಯೂಶಲಿ ಕಾಮಗಳು ಹಾಕೊಂಡ್ರೆ ನಮ್ಗೆ ಸ್ವಲ್ಪ ಸುಲಭ ಆಗುತ್ತೆ. ಇಲ್ಲಿಗೆ 1000, ಇಲ್ಲಿಗೆ ಲಕ್ಷಗಳು, ಇದು ಸೆಕೆಂಡ್ ಕೋಟಿ. ಸೊ 3,15,36,000 ಸೆಕೆಂಡು ಅಂತ ಬರುತ್ತೆ. ಇದನ್ನ ಸ್ವಲ್ಪ ನೀವು ಬೇರೆ ತರ ಬರೆಯೋದಾದ್ರೆ ನಮ್ಮ ಇಂಡಿಯನ್ ಸಿಸ್ಟಮ್ಗೂ ಬೇರೆ ವೆಸ್ಟರ್ನ್ ಸಿಸ್ಟಮ್ಗೂ ಸ್ವಲ್ಪ ಬೇರೆ ಇದೆ. ಸೊ ಅವ್ರು ಬರೆಯೋದು ಹೇಗೆ ಬರೀತಾರೆ ಅಂದ್ರೆ ಎಲ್ಲ 3 ಕಟ್ ಮಾಡ್ತಾ ಹೋಗ್ತಾರೆ. ಸೊ ಅವರು ಬರೆಯೋದು ಈ 3, ನೆಕ್ಸ್ಟ್ ಈ 3. ಸೊ ಅವರು ಇದನ್ನ ಹೇಳೋದು ಹೇಗೆ? 31,536,000 ಸೆಕೆಂಡ್ಸ್ ಅಂತ ಹೇಳ್ತಾರೆ. ಸೊ 1 ವರ್ಷಕ್ಕೆ ಎಷ್ಟು ಸೆಕೆಂಡ್ ಅಂತ ಗೊತ್ತಾಯ್ತು. ಈಗ 1 ಸೆಕೆಂಡ್ಗೆ ಎಷ್ಟು ಮೀಟರ್ ಹೋಗುತ್ತೆ ಅಂತ ಗೊತ್ತಾಯ್ತು. ಈಗ ನೋಡಿ, 1 ಲೈಟ್ ಇಯರ್ ಅಂದ್ರೆ 3 ಇಂಟು 10⁸ ಮೀಟರ್ಸ್ ಪರ್ ಸೆಕೆಂಡ್ ಇಂಟು 3. ಇದನ್ನ ನೋಡಿ, ಈ ಎಲ್ಲಾ ಇಷ್ಟು ನಂಬರ್ಗಳು ಬರ್ಕೊಳ್ಳೋದೇ ನಮ್ಗೆ ಕಷ್ಟ. ಸೊ ಈ ಲೆಕ್ಕ ಹಾಕೋರು ನಮಗೆ ಎಷ್ಟು ಸುಲಭ ಆಗುತ್ತೋ ಅಲ್ಲಿ ಅಷ್ಟು ಸಿಂಪ್ಲಿಫೈ ಮಾಡ್ಕೊಂಡ್ರೆ ಒಳ್ಳೇದು. ಸೊ ಇದನ್ನ ಅಂದಾಜು ಅಂತ ನಾನು ಬರಿತೀನಿ. ಅಂದಾಜು ಬರೆಯೋದಾದ್ರೆ 3.15 ಇಂಟು 10 ಪವರ್ ಎಷ್ಟು ಬರ್ಬೇಕು ಇಲ್ಲಿ ಲೆಕ್ಕ ಹಾಕಿ ನೋಡಿ. 1 2 3 4 5 6 7. 3.15 ಇಂಟು 10⁷ ಸೆಕೆಂಡ್ಸ್. ಸೊ ಇದನ್ನ 3.15 ಇಂಟು 10⁷ ಸೆಕೆಂಡ್ಸ್. ಇಲ್ಲಿ ನೀವು ಅಬ್ಸರ್ವ್ ಮಾಡಿ, ಫಸ್ಟ್ ನಾನು ಬರ್ದಿದ್ರಲ್ಲಿ ಮೀಟರ್ ಪರ್ ಸೆಕೆಂಡ್ ಅಲ್ಲಿ ಈ ಸೆಕೆಂಡ್ ಅನ್ನೋದು ಕೆಳಗಡೆ ಇದೆ, ಇಲ್ಲಿ ಸೆಕೆಂಡ್ ಅನ್ನೋದು ನ್ಯೂಮರೇಟರ್ ಅಲ್ಲಿ ಇದೆ. ಸೊ ಈ 2 ಕ್ಯಾನ್ಸಲ್ ಆಗುತ್ತೆ. ಸೊ ಉಳ್ಕೊಂಡಿರೋ ಯೂನಿಟ್ ಯಾವುದು? ಮೀಟರ್ಸ್ ಮಾತ್ರ ಉಳ್ಕೊಂಡಿದೆ. ಸೊ ಅದಕ್ಕೆ ಲೈಟ್ ಇಯರ್ ಅಂದ್ರೆ ಉದ್ದ, ಎಷ್ಟು ಉದ್ದ ಇದೆ ಅಂತ ನಾವು ಮೆಜರ್ ಮಾಡ್ತೀವಿ ಅಂತ ಹೇಳಿದೆ. ಆಟೋಮೆಟಿಕ್ಲಿ ಇಲ್ಲಿ ಯೂನಿಟ್ ನ ನೀವು ಗಮನಿಸಿದ್ರೆ ಅದೇ ಯೂನಿಟ್ ಇಲ್ಲಿ ಉಳ್ಕೊಂಡಿದೆ. ಸೊ 3 ಇಂಟು 3.15 ಅಂತ ನೀವು ಇದನ್ನ ಸಿಂಪಲ್ ಆಗಿ ಮಲ್ಟಿಪ್ಲೈ ಮಾಡ್ಬೋದು. ಇದು 9.45 ಇಂಟು 10⁻⁸. ಇಲ್ಲಿ ನೋಡಿ, 10⁸8 and 10⁻⁷ ಎರಡನ್ನು ಮಲ್ಟಿಪ್ಲೈ ಮಾಡಿದ್ರೆ ಎಷ್ಟು ಬರುತ್ತೆ? ಪವರ್ ಆಡ್ ಮಾಡ್ತೀವಿ. 8 + 7 15 ಬರುತ್ತೆ. 9.45 ಇಂಟು 10⁻15 ಮೀಟರ್ಸ್. ಇದು ಅಂದಾಜು. ಯಾಕೆ ಅಂದಾಜು ಅಂದ್ರೆ
ಎಷ್ಟು ಸಮಯ ಇದೆ, ಎಷ್ಟು ಸೆಕೆಂಡ್ ಇದೆ ಅಂತ ನಾವು ಲೆಕ್ಕ ಹಾಕಿದ್ವಲ್ಲ 3.15 ಅಂತ, ಅದೂ ಸಹ ಅಪ್ರಾಕ್ಸಿಮೇಟ್ ಆಗಿ ನಾವು ತಗೊಂಡಿದ್ವಿ, ಆಕ್ಯುರೇಟ್ ಆಗಿ ಇಲ್ಲಿ ತಗೊಂಡಿಲ್ಲ. ಸೊ ಆಕ್ಯುರೇಟ್ ಆಗಿ ತಗೊಂಡಿದ್ರೆ ನಿಮ್ಗೆ ಇನ್ನೂ ಆಕ್ಯುರೇಟ್ ಆಗಿ ಒಂದು ಲೈಟ್ ಇಯರ್ ಎಷ್ಟು ಮೀಟ್ರು ಅಂತ ಬರುತ್ತೆ. ನಿಮಗೆ ಉದಾಹರಣೆಗೆ ನಿಮ್ಗೆ ಇದು ಡಿಸ್ಟೆನ್ಸ್ ಎಷ್ಟು ಅಂತ ಕಂಪೇರ್ ಮಾಡಬೇಕು ಅಂತ ಅನ್ಸಿದ್ರೆ, ನಾವು ಸೂರ್ಯದಿಂದ ಎಷ್ಟು ದೂರದಲ್ಲಿ ಇದೀವಿ ಅಂತ ಒಂದು ಲೆಕ್ಕ ಹಾಕಿ. ನೀವು ಸುಮಾರು ಜನ ಓದಿರ್ಬೋದು, ಸೂರ್ಯದಿಂದ ಎಷ್ಟು ದೂರದಲ್ಲಿ ಇದೀವಿ ಅಂತ ನಿಮ್ಗೆ ಕೆಲವು ಕಡೆ ಪ್ರಶ್ನೆ ಕೇಳಿದಾಗ ನೀವು ಹೇಳ್ತೀರಾ 150 ಮಿಲಿಯನ್ ಕಿಲೋಮೀಟರ್ಸ್ ಅಂತ. ಅದನ್ನ ಒಂದು ಬರೀತೀನಿ ನಾನು ನೋಡಿ, 150 ಮಿಲಿಯನ್ ಕಿಲೋಮೀಟರ್ಸ್ ಅಂತ. ಈ 150 ಮಿಲಿಯನ್ ಕಿಲೋಮೀಟರ್ಸ್ ನಾನು 1.5 ಇಂಟು 10 ಪವರ್ ಎಷ್ಟು ಬರುತ್ತೆ ಈಗ, 1 ಇಲ್ಲಿ 1 2 3 4 5 6 7 8 10 ಪವರ್ 8 ಕಿಲೋಮೀಟರ್ಸ್ ಅಂತ ಬರೀಬಹುದು, ಕರೆಕ್ಟಾ? ಸೊ 1.8 ಇಂಟು 10 ಪವರ್ 1.5 ಇಂಟು 10 ಪವರ್ 8 ಕಿಲೋಮೀಟರ್ಸ್ ಅಂತ ಬರ್ದಿದ ತಕ್ಷಣ ಇದು ಮೀಟರ್ಸ್ ಅಲ್ಲಿ ಬರೆಯೋದಾದ್ರೆ 1.5 ಇಂಟು 10 ಪವರ್ 8 ಕಿಲೋಮೀಟರ್ನ 1000 ಇಂದ ಮಲ್ಟಿಪ್ಲೈ ಮಾಡ್ಬೇಕು ಅಲ್ವಾ? ಸೊ 10 ಪವರ್ 3 ಇಂದ ಮಲ್ಟಿಪ್ಲೈ ಮಾಡಬೇಕು, ಇದು ಮೀಟರ್ಸ್ ಆಗಿದೆ. ಸೊ ಎಷ್ಟು, 1.5 ಇಂಟು 10 ಪವರ್ 11 ಮೀಟರ್ಸ್ ಆಯ್ತು. ಈಗ ನಿಮಗೆ ಇದು ಸೂರ್ಯದಿಂದ ನಾವು ಭೂಮಿ ಎಷ್ಟು ದೂರದಲ್ಲಿದೆ ಅಂತ, ಇದು ಬೆಳಕು 1 ವರ್ಷದಲ್ಲಿ ಎಷ್ಟು ದೂರ ಹೋಗುತ್ತೆ, ಇದನ್ನ ಕಂಪೇರ್ ಮಾಡ್ಬೇಕು. ಎಷ್ಟು ಪಟ್ಟಿದೆ ಅಂತ ನಾವು ನೋಡ್ಬೇಕು ಅಂದ್ರೆ ಸುಮ್ಮನೆ ಒಂದು ಡಿವೈಡ್ ಮಾಡಿ ನೋಡೋಣ ಏನಾಗುತ್ತೆ ಅಂತ. 9.45 ಇಂಟು 10 ಪವರ್ 15 1.5 ಇಂದ ಡಿವೈಡ್ ಮಾಡಿದ್ವಿ ಅನ್ಕೊಳ್ಳಿ, 10 ಪವರ್ 11 ಇಂದ ಡಿವೈಡ್ ಮಾಡಿ. ಸೊ ಈ 9.45 ಡಿವೈಡೆಡ್ ಬೈ 1.5 ಅಂತ ಇದೆಯಲ್ಲ, ಈ ಸಿಂಪ್ಲಿಫೈ ಮಾಡೋದು ಸ್ವಲ್ಪ ಕಷ್ಟದ ಕಸಿ ಬಿಸಿ ಆಗುತ್ತೆ ನಮ್ಗೆ. ಅದಕ್ಕೆ ನಾವು ಒಂದು ಅಂದಾಜು ಅಂತಾರೆ ಯಾವಾಗಲೂ ಲೆಕ್ಕ ಹಾಕೋದು. ಸೊ ಅಂದಾಜು 1.5ನ 2 ಪಟ್ಟು ಮಾಡಿದ್ರೆ 3 ಪಟ್ಟು ಮಾಡಿದ್ರೆ 4.5, ಆ ಥರ 4 ಪಟ್ಟು ಮಾಡಿದ್ರೆ 6, 5 ಪಟ್ಟು ಮಾಡಿದ್ರೆ 7.5, 6 ಪಟ್ಟು ಮಾಡಿದ್ರೆ 9. ಇದು 9ಗಿಂತ ಸ್ವಲ್ಪ ಜಾಸ್ತಿ ಇದೆ. ಸೊ ಇದನ್ನ ಕ್ಯಾನ್ಸಲ್ ಮಾಡಿದ್ರೆ ಒಂದು 6 ಪಾಯಿಂಟ್ ಸಮಥಿಂಗ್ ಏನೋ ಬರುತ್ತೆ ಮುಂದಕ್ಕೆ, ಅದೆಲ್ಲ ನಾವು ಲೆಕ್ಕ ಹಾಕೋದು ಬೇಡ. ಇಂಟು 10 ಟು ದ ಪವರ್ ಆಫ್ ಎಷ್ಟಿದೆ ನೋಡಿ, 15 ನ್ಯೂಮರೇಟರ್ ಅಲ್ಲಿ ಇದೆ, 11 ಡಿನಾಮಿನೇಟರ್ ಅಲ್ಲಿ ಇದೆ. ಸಬ್ಟ್ರಾಕ್ಟ್ ಮಾಡಿದ್ರೆ ಇಲ್ಲಿ 4 ಬರುತ್ತೆ. 6 ಪಾಯಿಂಟ್ ಸಮಥಿಂಗ್, ಇಲ್ಲಿ ಒಬ್ರು ಆಲ್ರೆಡಿ ಮೆಸೇಜ್ ಹಾಕಿದ್ದಾರೆ, ಇಲ್ಲಿ 6.3 ಅಂತ ಬರುತ್ತೆ ಅಂತ. ನಾನು ಅವರ ಉತ್ತರನ ತಗೊಂಡಿದ್ದೀನಿ. ಇದನ್ನ ನಾನು ಎಕ್ಸ್ಪ್ಯಾಂಡ್ ಮಾಡಿ ಬರೆದ್ರೆ ಏನು ಬರುತ್ತೆ, 63,000 ಅಂದಾಜು. ಅಂದ್ರೆ ಭೂಮಿಯಿಂದ ಸೂರ್ಯನಿಗೆ ಎಷ್ಟು ಉದ್ದ ಇದೆಯೋ, ಎಷ್ಟು ದೂರ ಇದೆಯೋ, ಅದು 63,000 ಪಟ್ಟು ಮಾಡಿದ್ರೆ ಅಷ್ಟು ದೂರವನ್ನು ಬೆಳಕು 1 ವರ್ಷದಲ್ಲಿ ಚಲಿಸುತ್ತೆ. ಅದನ್ನ 1 ಲೈಟ್ ಇಯರ್ ಅಂತ ನಾವು ಕರಿತೀವಿ. ಸೊ ಇವಾಗ ನೀವು ಒಂದು ಅಂದಾಜು ಹಾಕ್ಬೋದು 1 ಲೈಟ್ ಇಯರ್ ಅಂದ್ರೆ ಎಷ್ಟು ಉದ್ದ ಇದೆ ಅಂತ. ಈಗ ನೋಡಿ, ಇದಕ್ಕೆ ಉದಾಹರಣೆಗಳು, ನಮಗೆ ಭೂಮಿ ಸುತ್ತ ಒಂದು ರೌಂಡ್ ಹೋಗ್ಬೇಕಂದ್ರೆ ಎಷ್ಟು ಅಂತ ಒಂದು ಲೆಕ್ಕ ಹಾಕಿ. ಈಗ ನಿಮ್ಗೆ ಆಲ್ರೆಡಿ ಯೂನಿಟ್ ಹಿಂದೆ ಮೆನ್ಸುರೇಷನ್ ಒಂದು ಕ್ಲಾಸ್ ನಡೆದಿತ್ತು. ಭೂಮಿಯ ರೇಡಿಯಸ್ 6,500 ಕಿಲೋಮೀಟರ್ ಇದ್ರೆ ಭೂಮಿ ಸುತ್ತ ಒಂದು ರೌಂಡ್ ಸರ್ಕಲ್ ಆಗಿ ನಾನು ಹೋಗಿದ್ರೆ ಎಷ್ಟು ಬರ್ಬೋದು, ಎಷ್ಟು ಕಿಲೋಮೀಟರ್ ಬರ್ಬೋದು ಅಂತ ಸರ್ಕಂಫರೆನ್ಸ್ ಲೆಕ್ಕ. ಅದಕ್ಕೆ ಕಂಪೇರ್ ಮಾಡಿ ಚಂದ್ರ ನಮ್ಮಿಂದ ಎಷ್ಟು ದೂರ ಇದೆ, ಎಷ್ಟು ಪಟ್ಟು ದೂರ ಇದೆ ಅಂತ ಲೆಕ್ಕ ಹಾಕಿ. ಚಂದ್ರನಿಂದ ದೂರ ಎಷ್ಟಿದೆಯೋ ಅದು ಸೂರ್ಯದಿಂದ ಎಷ್ಟು ದೂರ ಇದೆ, ಎಷ್ಟು ಪಟ್ಟು ಇದೆ ಅಂತ ಲೆಕ್ಕ ಹಾಕ್ಬೇಕು. ಅದನ್ನ ಒಂದು ಲೈಟ್ ಇಯರ್ಗೆ ಹೋಲಿಸಿದ್ರೆ ಒಂದು ಲೈಟ್ ಇಯರ್ ಅನ್ನೋದು ಎಷ್ಟು ಉದ್ದ ಇದೆ, ಎಷ್ಟು ದೊಡ್ಡ ಯೂನಿಟ್ ಅದು ಅಂತ ನಮ್ಗೆ ಗೊತ್ತಾಗುತ್ತೆ. ಆ ತರ ನಮ್ಮ ಅನುಕೂಲಕ್ಕೆ ತಕ್ಕಂತೆ ನಾವು ಬೇರೆ ಬೇರೆ ಯೂನಿಟ್ಸ್ ನ ಸೃಷ್ಟಿ ಮಾಡ್ತಾ ಇದ್ದೀವಿ.
ಈ ಒಂದು ಯೂನಿಟ್ ಇಂದ ಇನ್ನೊಂದು ಯೂನಿಟ್ಗೆ ಕನ್ವರ್ಟ್ ಮಾಡೋದು ಇದೆಯಲ್ಲ, ಇದು ತುಂಬಾ ಕಷ್ಟದ ಕೆಲಸ ಏನಲ್ಲ. ಆದ್ರೆ ನಾವು ಸ್ವಲ್ಪ ಗಮನ ಕೊಟ್ರೆ ಯಾವುದರಿಂದ ಯಾವ್ದು ಮಲ್ಟಿಪ್ಲೈ ಮಾಡಬೇಕು ಅಂತ ನಮ್ಗೆ ಗೊತ್ತಾಗುತ್ತೆ. ಇದ್ರ ಬಗ್ಗೆ ನಾನು ಹೇಳ್ದಂಗೆ ವರ್ಕ್ಶೀಟ್ ಅಲ್ಲಿ ಸ್ವಲ್ಪ ಪ್ರಾಬ್ಲಮ್ಸ್ ನಿಮ್ಗೆ ಇರುತ್ತೆ, ನೀವು ಸಾಲ್ವ್ ಮಾಡಿ. ಕೇಸ್ ಗೊತ್ತಾಗ್ಲಿಲ್ಲ ಅಂದ್ರೆ ನಮ್ಮ ಡೌಟ್ ಕ್ಲಾರಿಫಿಕೇಶನ್ ಸೆಷನ್ ಅಲ್ಲೂ ಅದಕ್ಕೆ ಚರ್ಚೆ ಮಾಡಿ. ಕೊನೆಯ ಒಂದು ವಿಷಯ, ಇವತ್ತಿಗೆ ನಿಮಗೆ ನಿನ್ನೆ ಟೆಂಪರೇಚರ್ ಬಗ್ಗೆನೂ ನಾವು ಮಾತಾಡಿದ್ವಿ. ಟೆಂಪರೇಚರ್ ಬಗ್ಗೆ ನಾವು ಮಾತಾಡದೆ ಅಲ್ಲಿ 2-3 ಯೂನಿಟ್ಸ್ ಬಗ್ಗೆ ನಾವು ಚರ್ಚೆ ಮಾಡಿದ್ವಿ. ಉಷ್ಣ ಅಂತ ನಾವು ಮೆಜರ್ ಮಾಡೋದಾದ್ರೆ ಸೆಂಟಿಗ್ರೇಡ್ ಅಥವಾ ಸೆಲ್ಸಿಯಸ್ ಬಗ್ಗೆನೂ ಮಾತಾಡಿದ್ವಿ. ಹಾಗೆ ಫ್ಯಾರನ್ಹೈಟ್ ಅಂತ ಒಂದು ಯೂನಿಟ್ ಹೆಸರು ಹೇಳಿದ್ರು, ರ್ಯಾಂಕೈನ್ ಅಂತ ಒಂದು ಹೆಸರು ಹೇಳಿದೆ, ರೀಮರ್ ಅಂತ ಒಂದು ಯೂನಿಟ್ ಇದೆ, ಕೆಲ್ವಿನ್ ಅಂತ ಒಂದು ಯೂನಿಟ್ ಇದೆ. ಈ ತರ 100 ಯೂನಿಟ್ ಇದೆ. ಬಟ್ ಈ ಒಂದು ಯೂನಿಟ್ ಇಂದ ಇನ್ನೊಂದು ಯೂನಿಟ್ ಕನ್ವರ್ಟ್ ಮಾಡೋದಿದೆಯಲ್ಲ, ಅಷ್ಟು ಸುಲಭ ಅಲ್ಲ. ಅದಕ್ಕೆ ಈ ಹಿಂದೆ ವಿಜ್ಞಾನಿಗಳು ಎಲ್ಲೇ ಹೋದ್ರೂ ಬದಲಾವಣೆ ಆಗದೆ ಇರುವಂತ ಒಂದು 2 ರೆಫರೆನ್ಸ್ ಪಾಯಿಂಟ್ಗಳನ್ನ ತಗೋಬೇಕು. ನಾವು ಈಗ ನಿಮ್ ಜೇಬಲ್ಲಿರೋ ಒಂದು ಸ್ಕೇಲ್ ಇದೆ, ಯಾವುದೇ ಉದ್ದವನ್ನು ಮೆಜರ್ ಮಾಡ್ಬೋದು. ಯಾಕಂದ್ರೆ ಈ ಸ್ಕೇಲ್ ಎಷ್ಟು ಉದ್ದ ಇದೆ, ಎಷ್ಟು ಸೆಂಟಿಮೀಟರ್ ಇದೆ ಅಂತ ಬದಲಾವಣೆ ಆಗುತ್ತೆ. ಆ ತರ ಟೆಂಪರೇಚರ್ ವಿಷಯದಲ್ಲಿ ಬದಲಾವಣೆ ಆಗದೆ ಇರೋದು ಯಾವುದು ಅಂತ ಅವ್ರು ನೋಡಿದಾಗ ನೀರನ್ನು ಗಮನಿಸುತ್ತೆ. ನೀರು ಐಸ್ ಆಗಿ ಆಗೋದು ಎಷ್ಟು, ಯಾವ ಟೆಂಪರೇಚರ್ಗೆ ಅಂತ ಒಂದು ಸ್ಕೇಲ್ ಈ ತರ ತಗೊಂಡಿದ್ರೆ ಅವರು ಈ ಕೆಳಗಡೆ ನೀರು ಐಸ್ ಆಗೋದು ಯಾವ ಟೆಂಪರೇಚರ್ಗೆ ಆಗುತ್ತೋ ಅದನ್ನ ಒಂದು ಫಿಕ್ಸ್ ಮಾಡ್ಕೊಂಡಿದ್ರು. ಇದನ್ನ ಅವರು ಲೋವರ್ ಫಿಕ್ಸ್ಡ್ ಪಾಯಿಂಟ್. ಯಾಕಂದ್ರೆ ಐಸ್ ಆಗೋದು ಯಾವಾಗ್ಲೂ ಒಂಥರ ಯಾವ ಟೆಂಪರೇಚರ್ಗೆ ಅದು ಬದಲಾವಣೆ ಆಗತ್ತೆ ಅಂತ ನಮ್ಗೆ ಗೊತ್ತಿದೆ. ಇದೇ ತರ ನೀರು ಆವಿ ಆಗೋದು ಯಾವಾಗ, ಸ್ಟೀಮ್ ಆಗಿ ಕನ್ವರ್ಟ್ ಆಗೋದು ಯಾವಾಗ, ಅದಕ್ಕೂ ಒಂದು ಟೆಂಪರೇಚರ್. ಇದನ್ನ ಅವರು ಅಪರ್ ಫಿಕ್ಸ್ಡ್ ಪಾಯಿಂಟ್ ಅಂತ ಫಿಕ್ಸ್ ಮಾಡಿದ್ದಾರೆ. ಅಪರ್ ಫಿಕ್ಸ್ಡ್ ಪಾಯಿಂಟ್. ಇದಕ್ಕೆ UFP ಅಂತ ಬರೀತೀನಿ, ಇದು LFP ಅಂತ ಬರೀತೀನಿ. ಇದಕ್ಕೆ L ಲೋವರ್ ಅಂದ್ರೆ ಅದು ಕಡಿಮೆ ಟೆಂಪರೇಚರು, ಅಪ್ಪರ್ ಅಂದ್ರೆ ಮೇಲೆ. ಈಗ ಈ ಮಧ್ಯದಲ್ಲಿ ಎಷ್ಟು ಟೆಂಪರೇಚರ್ ಇದೆಯೋ ಇದನ್ನ ಎಷ್ಟು ಭಾಗ ಮಾಡಿದಾರೋ ಅದಕ್ಕೆ ತಕ್ಕಂತೆ ಟೆಂಪರೇಚರ್ ಸ್ಕೇಲ್ ನಿಮ್ದು ಬದಲಾವಣೆ ಆಗುತ್ತೆ. ಸೆಂಟಿಗ್ರೇಡ್ ಅಂತ ಒಂದು ಟೆಂಪರೇಚರ್ ಸ್ಕೇಲ್ ಇದೆ. ಸೆಂಟಿಗ್ರೇಡ್ ಅಂದ್ರೆ ಏನ್ ಮಾಡಿದ್ದಾರೆ ನಿಮ್ಗೆ, ಸೆಂಟಿಗ್ರೇಡ್ ಈ ಪದದಲ್ಲೇ ನಿಮ್ಗೆ ಇದೆ ನೋಡಿ, ಸೆಂಟ್ ಪರ್ಸೆಂಟೇಜ್ ಅಂತ ನೀವು ಹೇಳ್ತೀರಲ್ಲ, ಪದದಲ್ಲೇ ಇದೆ. ಸೆಂಟ್ ಅಂದ್ರೆ 100. ಸೊ ಈ ಅಪ್ಪರ್ ಫಿಕ್ಸ್ಡ್ ಪಾಯಿಂಟ್ ಇಂದ ಲೋವರ್ ಫಿಕ್ಸ್ಡ್ ಪಾಯಿಂಟ್ಗೆ 100 ಭಾಗ ಮಾಡಿದ್ರೆ ಅದನ್ನ ಸೆಂಟಿಗ್ರೇಡ್ ಸ್ಕೇಲ್ ಅಂತ ಕರೀತಾರೆ. ಸೆಂಟಿಗ್ರೇಡ್ ಅನ್ನೋದೇ ಒಂದು ಯೂನಿಟ್. ಅದನ್ನ ಯಾರು ಕಂಡುಹಿಡಿದಿದ್ರೋ ಅವರ ಹೆಸರಲ್ಲಿ ಅದರ ನಂತರ ಹೆಸರು ಚೇಂಜ್ ಮಾಡಿ ಈಗ ಅದನ್ನ ಸೆಲ್ಸಿಯಸ್ ಅಂತ ಕರೀತಾರೆ, ಆಯ್ತಾ. ಸೊ ಈ ಸೆಂಟಿಗ್ರೇಡ್ ಯೂನಿಟ್ ಕಂಡುಹಿಡಿದಿರೋನು ಏನ್ ಮಾಡಿದ್ದ, ಲೋವರ್ ಫಿಕ್ಸ್ಡ್ ಪಾಯಿಂಟ್ ಏನಿದೆಯೋ ಇದನ್ನ ಒಂದು ಕಡೆ ಬರೆಯೋಣ. ಸೊ LFP ಅಪರ್ ಫಿಕ್ಸ್ಡ್ ಪಾಯಿಂಟ್, UFP ಮತ್ತೆ ಎಷ್ಟು ಡಿವಿಷನ್ಸ್ ಇದೆ ಈ ಎರಡಕ್ಕೂ ಮಧ್ಯೆ. ಸೊ ಸೆಂಟಿಗ್ರೇಡ್ ಅಂತ ಬರೆಯೋದಾದ್ರೆ ಲೋವರ್ ಫಿಕ್ಸ್ಡ್ ಪಾಯಿಂಟ್, ನೀರು ಐಸ್ ಆಗೋದು ಯಾವಾಗ ಅಂದ್ರೆ 0 ಡಿಗ್ರಿ ಸೆಂಟಿಗ್ರೇಡ್ ಇದ್ದಾಗ. ಅಪ್ಪರ್ ಫಿಕ್ಸ್ಡ್ ಪಾಯಿಂಟ್, ನೀರು ಸ್ಟೀಮ್ ಆವಿಯಾಗಿ ಬದಲಾವಣೆ ಆಗೋದು ಯಾವಾಗ, 100 ಇದ್ದಾಗ. ಅಂದ್ರೆ ಈ ಮಧ್ಯದಲ್ಲಿ ಎಷ್ಟು ಇದೆ, ಇದನ್ನ 100 ಡಿವಿಷನ್ ಆಗಿದೆ ಅಂತ ಮಾಡಿದ್ರು. ನೆಕ್ಸ್ಟ್ ಫ್ಯಾರನ್ಹೈಟ್ ಸ್ಕೇಲ್ಗೆ ಬಂದಾಗ, ಫ್ಯಾರನ್ಹೈಟ್ ಅನ್ನೋನು ಒಬ್ಬ ವಿಜ್ಞಾನಿ, ಅವನು ಈ ಸ್ಕೇಲ್ ಕೊಟ್ಟ. ಅವನೇನ್ ಮಾಡ್ದ, ಲೋವರ್ ಫಿಕ್ಸ್ಡ್ ಪಾಯಿಂಟ್ ನ 32 ಅಂತ ಕೊಟ್ಟಿದ್ದ. ಈಗ 32 ಯಾಕೆ ಬಂತು ಅಂದ್ರೆ ಅದಕ್ಕೊಂದು ಕತೆ ಇದೆ, ಅದಕ್ಕೆ ನಾನು ಡೀಟೇಲ್ಸ್ಗೆ ಈಗ ಹೋಗಲ್ಲ. ಅಪರ್ ಫಿಕ್ಸ್ಡ್ ಪಾಯಿಂಟ್ ಅಂತ ಬಂದಾಗ 212. ಸೊ ಈ ಮಧ್ಯದಲ್ಲಿ ಎಷ್ಟು ಡಿವಿಷನ್ ಇದೆ ಸಬ್ಟ್ರಾಕ್ಟ್ ಮಾಡಿ. 212ರಿಂದ 32 ತೆಗೆದ್ರೆ ನಿಮಗೆ ಇಲ್ಲಿ 180 ಬರುತ್ತೆ. ಅದೇ
ಕೆಲ್ವಿನ್ ಅಂತ ಬಂದ್ರೆ ಲೋವರ್ ಫಿಕ್ಸ್ಡ್ ಪಾಯಿಂಟ್ 273, ಅಪರ್ ಫಿಕ್ಸ್ಡ್ ಪಾಯಿಂಟ್ 373. ಈ ಎರಡು ಸಬ್ಟ್ರಾಕ್ಟ್ ಮಾಡಿದ್ರೆ ಇದನ್ನು 100 ಡಿವಿಷನ್ ಬರುತ್ತೆ. ಈ ರೀಮರ್ ಸ್ಕೇಲ್ ಇದೆಯಲ್ಲ ಅದರಲ್ಲಿ 80 ಡಿವಿಷನ್ ಇದೆ. ಸೊ ಅದಕ್ಕೆಲ್ಲ ಡೀಟೇಲ್ಸ್ ನಿಮಗೆ ನೆನ್ಪಿಟ್ಕೊಳ್ಳೋ ಅಗತ್ಯನೂ ಇಲ್ಲ. ಈಗ ಒಂದು ಯೂನಿಟ್ ಇಂದ ಇನ್ನೊಂದು ಯೂನಿಟ್ಗೆ ನಾನು ಕನ್ವರ್ಟ್ ಮಾಡ್ಬೇಕಾದ್ರೆ ತುಂಬಾ ಸಿಂಪಲ್. ಒಂದೇ ಒಂದು ಸ್ಟ್ಯಾಂಡರ್ಡ್ ಏನಂದ್ರೆ, ಒಂದು ಸೆಲ್ಸಿಯಸ್ ಅಲ್ಲಿ ಇರೋದು ಒಂದು ಟೆಂಪರೇಚರ್ ನಿಮ್ಗೆ ಎಕ್ಸ್ ಅಂತ ಕೊಟ್ಟಿದ್ದಾನೆ. ಎಕ್ಸ್ ಮೈನಸ್ ಲೋವರ್ ಫಿಕ್ಸ್ಡ್ ಪಾಯಿಂಟ್ x minus lower fixed point divided by upper fixed point minus lower fixed. ಯಾವುದೇ ನಿಮ್ಗೆ ಟೆಂಪರೇಚರ್ ಕೊಟ್ಟರು ಇದೇ ಫಾರ್ಮ್ ಅಲ್ಲಿ ಬರುತ್ತೆ. ಅಂದ್ರೆ ಈಗ ನೋಡಿ, ಉದಾಹರಣೆಗೆ ನಾನು ಸೆಲ್ಸಿಯಸ್ ಅಲ್ಲಿ ಯಾವುದೋ ಒಂದು ಟೆಂಪರೇಚರ್ ತಗೊಂಡ್ರೆ ಇಲ್ಲಿ ಡಿಗ್ರಿ ಸೆಲ್ಸಿಯಸ್ ಮೈನಸ್ ಡಿಗ್ರಿ ಸೆಲ್ಸಿಯಸ್ ಅಲ್ಲಿ ಲೋವರ್ ಫಿಕ್ಸ್ಡ್ ಪಾಯಿಂಟ್ ಯಾವುದು 0 ಡಿವೈಡೆಡ್ ಬೈ ಡಿಗ್ರಿ ಸೆಲ್ಸಿಯಸ್ ಅಲ್ಲಿ ಅಪರ್ ಫಿಕ್ಸ್ಡ್ ಪಾಯಿಂಟ್ ಯಾವುದು 3 ಮೈನಸ್ ಲೋವರ್ ಫಿಕ್ಸ್ಡ್ ಪಾಯಿಂಟ್ ಯಾವುದು 0. ಇದನ್ನ ಫ್ಯಾರನ್ಹೈಟ್ ಆಗಿ ಕನ್ವರ್ಟ್ ಮಾಡೋದಾದ್ರೆ ಫ್ಯಾರನ್ಹೈಟ್ ಮೈನಸ್ ಲೋವರ್ ಫಿಕ್ಸ್ಡ್ ಪಾಯಿಂಟ್ ಯಾವುದು ಫ್ಯಾರನ್ಹೈಟ್ ಅಲ್ಲಿ 32 ಡಿವೈಡೆಡ್ ಬೈ ಕೆಳಗಡೆ ಅಪರ್ ಫಿಕ್ಸ್ಡ್ ಪಾಯಿಂಟ್ ಯಾವುದು 212 ಮೈನಸ್ 30. ಸೊ ಇದನ್ನ ಸ್ವಲ್ಪ ಸಿಂಪ್ಲಿಫೈ ಮಾಡೋದಾದ್ರೆ ಡಿಗ್ರಿ ಸೆಲ್ಸಿಯಸ್ ಡಿವೈಡೆಡ್ ಬೈ 100 ಇಸ್ ಈಕ್ವಲ್ ಟು ಡಿಗ್ರಿ ಫ್ಯಾರನ್ಹೈಟ್ ಮೈನಸ್ 32 ಬೈ 180. ಈ 100 ಇಲ್ಲಿ ಡಿನಾಮಿನೇಟರ್ ಅಲ್ಲಿ ಇದೆ, ಇಲ್ಲಿ 180 ಇದೆ. ಇದನ್ನ ನೀವು ಸಿಂಪ್ಲಿಫೈ ಮಾಡಿದಾಗ 5/9 ಬರುತ್ತೆ. ಅದೇನೆ ನಿಮಗೆ ಒಂದು 5/9 ಅಂತಾನೋ 9/5 ಅಂತಾನೋ ಒಂದು ಫಾರ್ಮುಲಾಗಳು ಕೊಟ್ಟಿರ್ತಾರೆ. ಅವೆಲ್ಲ ನೆನ್ಪಿಟ್ಕೊಳ್ಳೋ ಅಗತ್ಯ ಇಲ್ಲ. ನಿಮಗೆ ಈ ಲೋವರ್ ಫಿಕ್ಸ್ಡ್ ಪಾಯಿಂಟ್ ಅಪರ್ ಫಿಕ್ಸ್ಡ್ ಪಾಯಿಂಟ್ ಕಾನ್ಸೆಪ್ಟ್ ಅರ್ಥ ಆಗಿದ್ರೆ, ಈ ಯಾವುದೇ ಟೆಂಪರೇಚರ್ ಸ್ಕೇಲ್ ಇದ್ರೆ ಎಕ್ಸ್ ಮೈನಸ್ ಲೋವರ್ ಫಿಕ್ಸ್ಡ್ ಪಾಯಿಂಟ್ ಡಿವೈಡೆಡ್ ಬೈ ಅಪರ್ ಫಿಕ್ಸ್ಡ್ ಪಾಯಿಂಟ್ ಮೈನಸ್ ಲೋವರ್ ಫಿಕ್ಸ್ಡ್ ಪಾಯಿಂಟ್, ಇದನ್ನ ಒಂದು ಸ್ಟ್ರಕ್ಚರ್ ನೆನಪಿದ್ರೆ ಒಂದು ಸ್ಕೇಲ್ ಇಂದ ಇನ್ನೊಂದು ಸ್ಕೇಲ್ಗೆ ಕನ್ವರ್ಟ್ ಮಾಡೋದು ಸುಲಭ ಆಗುತ್ತೆ. ಸೊ ಇವತ್ತು ನಾವು ಏನೇನ್ ಮಾಡಿದೀವಿ ಅಂತ ನೀವು ನೋಡಿದ್ರೆ, ಒಂದು ಯೂನಿಟ್ಸ್ ಅಂತ ನಿನ್ನೆ ಏನು ಪರಿಚಯ ಆಯ್ತು, ಅದರಲ್ಲಿ ಬೇರೆ ಬೇರೆ ಯೂನಿಟ್ಸ್ ಯಾವುದಿದೆ, ಒಂದರಿಂದ ಇನ್ನೊಂದಕ್ಕೆ ಕನ್ವರ್ಟ್ ಮಾಡೋದು ಹೇಗೆ ಅಂತ ನಾವು ಮೆಷರ್ ಮಾಡಿದ್ವಿ. ಇದನ್ನ ಬಳಸ್ಕೊಂಡು ಒಂದು ಪ್ರಾಬ್ಲಮ್ಸ್ ಕೊಟ್ಟಾಗ ಹೇಗೆ ಮಾಡಬೇಕು ಅನ್ನೋದು ನಾವು ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ. ಅದರ ಆಧಾರಿತವಾಗಿ ವರ್ಕ್ಶೀಟ್ ಇರುತ್ತೆ. ನಾಳೆ ಬುಧವಾರ ಆಗಿರೋದ್ರಿಂದ ನಾಳೆ ಕ್ಲಾಸ್ ಇರಲ್ಲ. ಮುಂದಿನ ಕ್ಲಾಸು ಗುರುವಾರ ಸಂಜೆ 7 ಗಂಟೆಗೆ ಮತ್ತೆ ಗಣಿತದ ಪಾಠ ಇರುತ್ತೆ. ಅದರ ನಂತರ 7:45ರಿಂದ ವಿಜ್ಞಾನದ ವಿಷಯ ಇರುತ್ತೆ. ಮತ್ತೆ ಗುರುವಾರ ಭೇಟಿ ಆಗೋಣ. ಧನ್ಯವಾದಗಳು.